ಲೈವ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಪದ್ಮಾ ಶ್ರೀಧರ, ಬೆಂಗಳೂರಿನಿಂದ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎಂಬ ಲಕ್ಷ್ಯದೊಂದಿಗೆ 1965ರಲ್ಲಿ ಆರಂಭವಾದ ರಾಷ್ಟ್ರೋತ್ಥಾನ ಸಂಸ್ಥೆಯು ಸರಿಸಾಟಿ ಇಲ್ಲದ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಇತಿಹಾಸ, ತತ್ವಜ್ಞಾನ, ಜೀವನಾದರ್ಶಗಳ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿ ಹೇಳುತ್ತಾ ಎಲ್ಲ ರೀತಿಯಲ್ಲೂ ನಮ್ಮ ರಾಷ್ಟ್ರವನ್ನು ಪುನರುತ್ಥಾನಗೊಳಿಸುತ್ತಾ ಅನೇಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜದ ಒಳಿತಿಗೆ ಅತ್ಯುತ್ತಮವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಸನಾತನ ಭಾರತೀಯ ಜೀವನದ ಅವಿಭಾಜ್ಯ ಅಂಗವೇ ಆಗಿರುವ ಯೋಗದ ಭಾಗ್ಯವು ಸಮಾಜದ ಎಲ್ಲ ವಯೋಮಾನದವರಿಗೂ ತಲುಪಬೇಕು ಎಂಬ ಸದುದ್ದೇಶದಿಂದ ರಾಷ್ಟ್ರೋತ್ಥಾನ ಪರಿಷತ್ 49 ವರ್ಷಗಳ ಹಿಂದೆಯೇ ಯೋಗ ಕೇಂದ್ರಗಳನ್ನು ತೆರೆದು ಪುರಾತನ ಯೋಗವನ್ನು ಜನಪ್ರಿಯಗೊಳಿಸುತ್ತಾ ಬಂದಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಳೆದ 6 ವರ್ಷಗಳಿಂದ ರಾಷ್ಟ್ರೋತ್ಥಾನ ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ವತಿಯಿಂದ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿದೆ. ಇಂದಿನ ಸಾಂಕ್ರಾಮಿಕ ಪಿಡುಗಿನ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾದಿರಿಸಿಕೊಳ್ಳಲೇಬೇಕಾಗಿರುವ ಸಂದರ್ಭ ಇರುವುದರಿಂದ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಲುವಾಗಿ ಯೂತ್ ಫಾರ್ ಸೇವಾ ಮತ್ತು ದಿಶಾ ಭಾರತ್ ಸಹಯೋಗದಲ್ಲಿ ಆನ್ಲೈನ್ ಸರಣಿ ಉಪನ್ಯಾಸಗಳನ್ನು ಏರ್ಪಡಿಸಿದೆ. ಉಪನ್ಯಾಸ ಸರಣಿಯ 3ನೇ ದಿನವಾದ ಇಂದು ವಿಭು ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ವಿ.ಬಿ. ಆರತಿಯವರು ವ್ಯಕ್ತಿತ್ವ ವಿಕಸನಕ್ಕೆ ಯೋಗ ಎಂಬ ವಿಷಯವಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಡಾಕ್ಟರ್ ವಿ.ಬಿ. ಆರತಿ ಅವರು ಒಬ್ಬ ರಾಷ್ಟ್ರ ಮಟ್ಟದ ಪ್ರಖ್ಯಾತ ವಾಗ್ಮಿನಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇವರು ತಮ್ಮ ವಿಭು ಅಕಾಡೆಮಿ ಸಂಸ್ಥೆಯ ಮೂಲಕ ನಾಡಿನ ಯುವಜನರು ಹಾಗೂ ಮಹಿಳೆಯರನ್ನು ಮೌಲ್ಯಾಧಾರಿತ ಮತ್ತು ಸಾಂಸ್ಕೃತಿಕ ಶಿಕ್ಷಣಕ್ಕೆ ಅನೇಕ ಕಾರ್ಯಾಗಾರಗಳನ್ನು ನಡೆಸಿ ಸಜ್ಜುಗೊಳಿಸುತ್ತಿದ್ದಾರೆ. ಈವರೆಗೂ ಇವರು 80ಕ್ಕೂ ಅಧಿಕ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅಲ್ಲದೆ NSVK, ಸಂಸ್ಕೃತ ಭಾರತಿ ಮುಂತಾದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಸ್ಕೃತ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಾಹಿತ್ಯ, ಭಜನೆ, ನೃತ್ಯ, ನಾಟಕ, ಚಿತ್ರಕಲೆ ಮುಂತಾದ ಲಲಿತ ಕಲೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇವರ ಉಪನ್ಯಾಸ ಕಾರ್ಯಮಾಲಿಕೆ ಜನಶ್ರೀ, ಚಂದನ, ಪ್ರಜಾ ಟಿವಿ, ರೇಡಿಯೋ ಮುಂತಾದ ಸಾಮಾಜಿಕ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳಲ್ಲಿ ನಿರಂತರ ಪ್ರಸಾರವಾಗಿದೆ ಹಾಗೂ ಜನಪ್ರಿಯವಾಗಿವೆ. ಇವರು 2010ರಲ್ಲಿ ಯುವ ಸಾಂಸ್ಕೃತಿಕ ರಾಯಭಾರಿಯಾಗಿ ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. BBC ರೇಡಿಯೋದಲ್ಲೂ ಸಂದರ್ಶನಗಳನ್ನು ನೀಡಿದ್ದಾರೆ. ಮಂತ್ರಾಲಯ ಸಂಸ್ಥಾನ, ರೋಟರಿ ಇಂಟರ್ನ್ಯಾಷನಲ್, ಲಯನ್ಸ್ ಕ್ಲಬ್ ಮುಂತಾದ ಸಂಸ್ಥೆಗಳು ಗೌರವವನ್ನು ಕೊಟ್ಟು ಇವರನ್ನು ಪುರಸ್ಕರಿಸಿದೆ. ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಈಗ ಕೇಳೋಣ ವಿಭು ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ವಿ.ಬಿ. ಆರತಿ ಅವರಿಂದ ವ್ಯಕ್ತಿತ್ವ ವಿಕಸನಕ್ಕೆ ಯೋಗ ಎಂಬ ವಿಷಯವಾಗಿ ಉಪನ್ಯಾಸವನ್ನು. ದಯವಿಟ್ಟು ಮೇಡಮ್. ನಮಸ್ಕಾರ ಎಲ್ರಿಗೂ. ಯೋಗ ದಿನಾಚರಣೆ ಹತ್ತಿರ ಬರ್ತಾ ಇದೆ. ಅದರ ಸಲುವಾಗಿ ಎಲ್ಲರಿಗೂ ಕೂಡ ಮುಂಚಿತವಾಗಿಯೇ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಯೋಗ ಇದು ಭಾರತ ಜಗತ್ತಿಗೆ ಕೊಟ್ಟಂತಹ ಸಾಟಿ ಇಲ್ಲದಂತಹ ಒಂದು ಅದ್ಭುತ ಕೊಡುಗೆ ಅಂತ ಹೇಳೋದ್ರಲ್ಲಿ ತುಂಬ ಹೆಮ್ಮೆ ಇದೆ. ನಾವು ಕತ್ತಿ ಮಸೀತ ದೇಶ ವಿದೇಶಗಳಲ್ಲಿ ನುಗ್ಗಿ ಲೂಟಿ ಹೊಡೆದು ಅತ್ಯಾಚಾರ ಮಾಡಿ ಅವರ ಭೂಮಿಯನ್ನು ಕಬಳಿಸಿ ಅವರನ್ನು ಮತಾಂತರಿಸಿ ಗೆದ್ವಿ ಅಂತ ಒಂದು ಪೈಶಾಚಿಕ ಖುಷಿಯನ್ನು ಪಡೆಯುವಂತಹ ಒಂದು ಜನಾಂಗವಲ್ಲ.
ನಾವು ಜಗತ್ತನ್ನು ಗೆದ್ದದ್ದು ನಮ್ಮ ಸಂಸ್ಕೃತಿಯ ಮೂಲಕ, ವೇದಾಂತದ ಮೂಲಕ, ನಮ್ಮ ಯೋಗದ ಮೂಲಕ, ನಮ್ಮ ಆಯುರ್ವೇದದ ಮೂಲಕ, ನಮ್ಮ ಗೀತ, ಸಂಗೀತ, ನೃತ್ಯ, ಕಲಾದಿ, ಸಾಹಿತ್ಯ ಪ್ರಕಾರಾದಿಗಳ ಒಂದು ಆಕರ್ಷಣೆಯ ಮೂಲಕ ನಾವು ಜಗತ್ತನ್ನು ಗೆದ್ದಿದ್ದೀವಿ. ಭಾರತಕ್ಕೆ ಬಹುಪಾಲು ಜನ ವಿದೇಶಿಗರು ಪ್ರವಾಸಿಗರಾಗಿ ಬರೋದಲ್ಲದೆ ಸೀರಿಯಸ್ ಸ್ಟಡಿಯಾಗಿ ಭಾರತಕ್ಕೆ ಬರೋ ಹಾಗಿದ್ರೆ ಇಂಥ ಜ್ಞಾನಗಳನ್ನು ಪಡೆಯೋದಕ್ಕೆ ಬರ್ತಾರೆ. ಇದು ಭಾರತದ ಒಂದು ವೈಶಿಷ್ಟ್ಯ. ಇದು ಇಂದು ನಿನ್ನೆಯ ಕಥೆಯಲ್ಲ, ಇದು ಶತಮಾನಗಳ ಸಹಸ್ರಮಾನಗಳ ಕಥೆ. ಬಹಳ ಹಿಂದಿನ ಕಾಲದಿಂದಲೇ ಈ ಥರದ ಎಲ್ಲ ಜಗತ್ತಿಗೆ ತನ್ನ ಜ್ಞಾನವನ್ನು ಯಾವ ಪೇಟೆಂಟ್ ಮಾಡಿಕೊಳ್ಳದೆ, ಯಾವ ದುಡ್ಡು ತೆಗೆದುಕೊಳ್ಳದೆ ಉಚಿತವಾಗಿ ಜ್ಞಾನವನ್ನು ಎತ್ತೆತ್ತಿ ಕೊಡುವಂತಹ ದೇಶ ಭಾರತವಾಗಿದೆ. ಆ ಜ್ಞಾನ ಪ್ರಕಾರಗಳಲ್ಲಿ ಒಂದು ಯೋಗ ಅಂತನ್ನೋದು. ಈ ಯೋಗ ಅನ್ನೋ ಶಬ್ದಕ್ಕೆ ವಿಶಾಲವಾದ ಅರ್ಥ ಇದೆ. ಇವತ್ತು ನಾವು ಹೆಚ್ಚು ವ್ಯಾವಹಾರಿಕವಾಗಿ ಯೋಗ ಅಂದ ತಕ್ಷಣ ಯೋಗಾಸನ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದುಬಿಟ್ಟಿದ್ದೀವಿ. ಅದರಷ್ಟೇ ಅರ್ಥ ಮಾಡಿಕೊಂಡ್ರೆ ಅದರ ಮೂಲ ಉದ್ದೇಶ ನಮಗೆ ಸ್ಪಷ್ಟವಾಗೋದಿಲ್ಲ. ಕೇವಲ ತೆಳ್ಳಗಿರಬೇಕು, BP ನಾರ್ಮಲ್ ಆಗಿರಬೇಕು, ಫಿಟ್ ಆಗಿರಬೇಕು ಅಂತ ಒಂದೇ ಕಾರಣಕ್ಕಾಗಿ ಯೋಗ ಮಾಡಿದ್ರೆ ಯೋಗದ ನಿಜವಾದ ಉದ್ದೇಶ ನಮ್ಗೆ ಅರ್ಥವಾಗಿಲ್ಲ ಅಂತ ಆಗುತ್ತೆ. ಅದೂ ಒಂದು ಮುಖ್ಯವಾದ ಉದ್ದೇಶವೇ. ಸ್ವಾಸ್ಥ್ಯ ಏನು ಸಣ್ಣ ವಿಷಯವಲ್ಲ, ಆದರೆ ಅದು ಕೇವಲ ದೇಹದ ಮಟ್ಟದ ಸ್ವಾಸ್ಥ್ಯವ ಆಗಿರುತ್ತೆ. ವ್ಯಕ್ತಿತ್ವದ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಈ ಶಬ್ದ ಏನಿದೆ ಯೋಗ ಅಂತನ್ನುವ ಶಬ್ದ, ಯುಜ್ಯತೆ ಇದು ಯೋಗ, ಸೇರುವಂಥದ್ದು ಅಂತ. ಯಾವುದರಲ್ಲಿ ಸೇರುವಂಥದ್ದು? ನಮ್ಮಲ್ಲಿ ನಾವು ಸೇರಿರುವಂಥದ್ದು ಅಂತ. ಟು ಬಿ ಕನೆಕ್ಟೆಡ್ ಟು ಒನ್ ಸೆಲ್ಫ್. ನಮ್ಮಲ್ಲಿ ನಾವು ಚೆನ್ನಾಗಿ ನೆಲೆಗೊಂಡಿರೋದೇ ಯೋಗ. ಮನಸ್ಸು ತನ್ನಲ್ಲಿ ತಾನು ನೆಲೆಗೊಂಡಿರಬೇಕು, ದೇಹವು ತನ್ನ ಸುಸ್ಥಿತಿಯಲ್ಲಿ ತಾನು ಇರಬೇಕು. ಯಾವುದೇ ಒಂದು ಪರಕೀಯವಾದ ಪ್ರಭಾವ ನಮ್ಮ ದೇಹದ ಅಥವಾ ಮನಸ್ಸಿನ ಅಥವಾ ಬುದ್ಧಿಯ ಯಾವುದೇ ಪ್ರಕಲ್ಪವನ್ನು, ಯಾವುದೇ ಪ್ರಕ್ರಿಯೆಗಳನ್ನು ಅನಗತ್ಯವಾಗಿ ಇನ್ಫ್ಲೂಯೆನ್ಸ್ ಮಾಡಬಾರ್ದು, ಪ್ರಭಾವಗೊಳಿಸದೆ. ಅಥವಾ ಹೊರಗಡೆಯ ಪ್ರಭಾವಗಳೇನೇ ಇರಲಿ, ಹೊರಗಡೆಯ ರೋಗ ಏನೇ ಇರಲಿ, ಹೊರಗಡೆಯ ಸಂದರ್ಭಗಳೇನೇ ಇರಲಿ, ನಾವು ನಮ್ಮ ಮನಸ್ಸು, ದೇಹ, ಬುದ್ಧಿ, ಬಾಡಿ, ಮೈಂಡ್, ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ಏನಿದೆ, ಇದು ಅತ್ಯಂತ ಸ್ವಸ್ಥವಾಗಿ ತನ್ನಲ್ಲಿ ಸ್ವಸ್ಮಿನ್ಸ್ಥ ತನ್ನೊಳಗೆ ತಾನು ನೆಲೆಗೊಂಡಿರುವಂಥ ಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯವಾದರೆ ಅದನ್ನು ಯೋಗ ಅಂತ ಕರೆದು. ಹಾಗಾಗಿ ಯೋಗಾಸನ ಅಂತಂದರೆ ಆಸನ ಒಂದೇ ಅಲ್ಲ, ಅದರೊಂದಿಗೆ ಅಷ್ಟಾಂಗ ಯೋಗದ ವಿಚಾರವನ್ನೇ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಸೊ ಯಮ ನಿಯಮಾದಿಗಳೊಂದಿಗೆ ಶುರು ಮಾಡ್ತಾರೆ. ಅಂದರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಮ್ಮ ಮನಸ್ಸು ಒಂಥರ ಸಾಸಿವೆ ಪಟಕ್ ಅಂತ ಹಿಂಗೆ ಹೊಡೆದೋಗ್ಬಿಟ್ರೆ ಸಾಸಿವೆ ಎಲ್ಲ ಕಡೆ ಚದುರು ಹೋಗುತ್ತಲ್ಲ, ಆ ಥರ ಆ ಸಾಸಿವೆಗಳನ್ನೆಲ್ಲ ಮತ್ತೆ ಆಯ್ದು ತಂದು ಪಟ್ಟಣದೊಳಗೆ ತುಂಬೋದು ಒಂದು ಹರಸಾಹಸದ ಕೆಲಸ. ಎಷ್ಟೇ ಸಾಸಿವೆನ ವಾಪಸ್ ತಂದ್ವಿ ಅಂದರೂ ಅಲ್ಲೊಂದು ಇಲ್ಲೊಂದು ಸೋಫಾ ಕೆಳಗೆ, ಮಂಚದ ಕೆಳಗೆ 4, 6, 20, 30, 40, 50 ಕಾಳುಗಳು ಹಂಚಿ ಹೋಗಿ ಕಣ್ಣಿಗೆ ಕಾಣದ ಹಾಗೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತವೆ. ನಮ್ಮ ಮನಸ್ಸು ಹಾಗೆ ಅಂತ. ನಮ್ಮ ಮನಸ್ಸು ಅನಿಯಂತ್ರಿತವಾಗಿ ಜಗತ್ತಿನಲ್ಲಿ ಬೆರೆತಾಗ ಸಾಸಿವೆ ಪಟ್ಟಣ ಚೆಲ್ಕೊಂಡ ಹಾಗೆ ಎಲ್ಲೆಲ್ಲೋ ಚದರಿ ಹೋಗಿರುತ್ತೆ. ಅದನ್ನು ವಾಪಸ್ ತರುವಂಥ ಪ್ರತ್ಯಾಹಾರ ಮಾಡಿ, ಪ್ರತಿ ಆಹರಣ ಮತ್ತೆ ವಾಪಸ್ ತಂದು ಧಾರಣ ಹಿಡಿದು ನಿಲ್ಲಿಸೋವಂಥದ್ದು, ಆಮೇಲೆ ಧ್ಯಾನ. ಇದು ಮಾಡಬೇಕಾದ್ರೆ ಮೊದಲು ಆಸನ ಕೂತ್ಕೋಬೇಕು ನಾವು ಸರಿಯಾಗಿ. ಆಸನ ಅಂದರೆ ನೆಟ್ಟಗೆ ಕೂತ್ಕೊಳ್ಳುವಂಥದ್ದು. ಸ್ಥಿರಂ ಸುಖಂ ಆಸನಂ ಅಂತ ಸೂತ್ರ ಹೇಳುತ್ತೆ. ಈ ಸ್ಥಿರ ಸುಖ ಆಸನವನ್ನು ಪಳಗಿಸೋದಕ್ಕೆ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ಒಂದಿಷ್ಟು ಡಿಸಿಪ್ಲಿನ್ಸನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರಿಗೂ ಧ್ಯಾನ ಮಾಡೋಕ್ಕೆ ಇಷ್ಟ, ಹೀಗೆ ಹೋಗಿ ಹಿಂಗೆ ಕುತ್ಕೊಂಡ್ಬಿಡ್ತೀವಿ ನಾವು. ಆದರೆ ಮನಸ್ಸು ಮಾತ್ರ ವರ್ಲ್ಡ್ ಟೂರ್ ಮಾಡ್ತಾ ಇರುತ್ತೆ. ಅಂದರೆ ದೇಹಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಇಲ್ಲದ ಕಾಲು ನೋವು, ಇಲ್ಲದ ಬೆನ್ನೋವು, ಅಲ್ಲಿ ಸೊಳ್ಳೆನೇ ಇರಲ್ಲ, ಕಚ್ಚಿದೆ ಅನಿಸುತ್ತೆ, ಏನೋ ಕಣ್ ತೆಗಿಬೇಕು ಅನಿಸುತ್ತೆ, ಏನೋ ಕೇಳಿಸುತ್ತೆ, ಏನೋ ಕಾಣಿಸುತ್ತೆ. ಆ ರೆಸ್ಟ್ಲೆಸ್ನೆಸ್ ಏನಿದೆ, ರಜೋಗುಣ, ಇದು ಯಾತಕ್ಕೆ ಹೀಗೆ ಬಂದಿದೆ ಅಂದರೆ ನಾವಿನ್ನೂ ಪಳಗಿಸಿಲ್ಲ, ನಾವಿನ್ನೂ ಬ್ರಿಡ್ಜ್ ಕೋರ್ಸ್ ಮಾಡಿಲ್ಲ, ಆಗಲೇ ಕೋರ್ಸಿಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಒಂದು ಪ್ರಾಥಮಿಕ ಹಂತದ ಏನು ಒಂದು ಪ್ರೊಬೇಷನರಿ ಕೋರ್ಸ್ ಅಂತ ಮಾಡ್ತಾರಲ್ಲ, ಹಾಗೆ ನಮಗೆ ಪ್ರಾರಂಭಿಕವಾಗಿ ನಮಗೆ ಯಮನಿಯಮಾದಿಗಳನ್ನು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಮಾಡಬೇಕಾದ್ದನ್ನೆಲ್ಲ ನಿಯಮ ಅಂತ ಹೇಳಿದ್ರೆ ಮಾಡಬಾರದ್ದು ಕನ್ಸ್ಟೆಂಟ್ ಹಿಡಿತ, ನಮ್ಮ ಮನೋ ನಿಗ್ರಹಕ್ಕೆ ಯಮ ಅಂತ ಹೇಳಿದ್ರು. ಯಮ ನಿಯಮಗಳಾದ ಮೇಲೆ ಆಸನ, ಆಸನ ಸಿದ್ಧಿ ಆದಮೇಲೆ ಪ್ರಾಣಾಯಾಮ, ಮನಸ್ಸನ್ನು, ದೇಹವನ್ನು, ದೇಹದೊಳಗಿರುವ ಪ್ರಾಣಶಕ್ತಿಯನ್ನು ನಾವು ಗ್ರಹಿಸಿ ಹಿಡಿಯುವಂಥದ್ದು. ಆಮೇಲೆ ಮಿಕ್ಕಿದ್ದು ಬರುತ್ತೆ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಹಂಚಿ ಹೋದ ಮನಸ್ಸನ್ನು, ಭಾವನೆಗಳನ್ನು ಸೆಳೆಯುವಂಥದ್ದು.
ಆಮೇಲೆ ಧಾರಣ ಅದನ್ನು ಹಿಡಿದಿಟ್ಟಿರೋವಂಥದ್ದು, ಆಮೇಲೆ ಧ್ಯಾನ ಅದನ್ನು ಬ್ರಹ್ಮತತ್ವದಲ್ಲಿ, ಆತ್ಮತತ್ವದಲ್ಲಿ ಅಥವಾ ನಿರ್ದಿಷ್ಟ ಧ್ಯೇಯದಲ್ಲಿ ಅದನ್ನು ತೊಡಗಿಸುವಂಥದ್ದು, ಆಮೇಲೆ ಸಮಾಧಿ ಧಿ ಅನ್ನೋದು ಸಮಸ್ಥಿತಿಗೆ ಬರೋದು. ಹೀಗೆ ಒಂದು ಕ್ರಮ ಇದೆ. ಈ ಮೆಥಡಾಲಜಿನ ನಾವು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಎಲ್ಲರಿಗೂ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು. ಹಿಂಗೆ ನಾವು 10,000 ಕೊಟ್ಬಿಡ್ತೀವಿ, 20,000, 1,00,000 ಕೊಡ್ತೀವಿ, ನಮಗೆ 10 ದಿನದಲ್ಲಿ ಕುಂಡಲಿನಿ ಜಾಗೃತ ಆಗ್ಬಿಡ್ಬೇಕು, ನಮಗೆ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು, ಒಂದು ದಾರಿ ತೋರಿ ಅಂತ ಕೇಳುವಂಥವ್ರು ಇದ್ದಾರೆ, ಅದಕ್ಕೆ ಸರಿಯಾಗಿ ಟೋಪಿ ಹಾಕುವಂಥವ್ರು ಇರ್ತಾರೆ. ಆ ರೀತಿಯ ಶಾರ್ಟ್ಕಟ್ಸ್ ಇಲ್ಲ. ಜೀವನ ಇಟ್ ಇಸ್ ನಾಟ್ ಅಬೌಟ್ ಶಾರ್ಟ್ಕಟ್ಸ್. ಏನೋ ಬಿಸ್ನೆಸ್ ಮಾಡ್ತೀವಿ, ಯಾವುದೋ ಟಿಕೆಟ್ ಕೊಂಡ್ಕೊಳ್ತೀವಿ, ಅದಕ್ಕೆ ಶಾರ್ಟ್ಕಟ್ಸ್ ಇರ್ಬೋದು, ವ್ಯವಹಾರದಲ್ಲಿ ಶಾರ್ಟ್ಕಟ್ಸ್ ಇರ್ಬೋದು, ಆದರೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಶಾರ್ಟ್ಕಟ್ ಇಲ್ಲ. ನಮ್ಮ ವ್ಯಕ್ತಿತ್ವದಲ್ಲಿ ಹಲವಾರು ಪದರಗಳಿವೆ. ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಋಷಿಗಳು. ಇವತ್ತು ನಾನು ಒಂದು ಟ್ರೈನರೇ, ನಾವು ಬೇಕಾದಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಪರ್ಸನಾಲಿಟಿಯ ಬೇರೆ ಬೇರೆ ಮುಖಗಳನ್ನು, ಬಿಹೇವಿಯರಲ್ ಆಸ್ಪೆಕ್ಟ್ಸನ್ನು ತೆಗೆದುಕೊಳ್ತೀವಿ. ಲೈಕ್ ಆ್ಯಟಿಟ್ಯೂಡ್ ಇರ್ಬೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಇರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್, ಒಬ್ಬರು ಹೇಗಿರ್ತೀವಿ, ಪೀಪಲ್ ಸ್ಕಿಲ್ಸು, ಟೀಮ್ ಸ್ಕಿಲ್ಸು, ಗ್ರೂಪ್ ಡೈನಮಿಕ್ಸು, ಹಾಗೆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಹೀಗೆ ಬೇಕಾದಷ್ಟು ಟಾಪಿಕ್ಸನ್ನು ಹೊಸದಾಗಿ ಜನರ ಸಮಸ್ಯೆಗಳನ್ನು ನೋಡಿಕೊಂಡು ಹೊಸದನ್ನು ಕಾಯಿನ್ ಮಾಡ್ತಾನೇ ಇರ್ತೀವಿ, ಅದನ್ನು ಮಾಡ್ತಾನೇ ಇರ್ತೀವಿ, ಪ್ರಯೋಗ ಮಾಡ್ತಾ ಇರ್ತೀವಿ. ಇದು ಪಿನ್ ಪಾಯಿಂಟೆಡ್ ಆಗಿ ಆಯಾ ಆಸ್ಪೆಕ್ಟ್ನ ತೆಗೆದುಕೊಂಡು ನಾವು ಡೀಲ್ ಮಾಡುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ಒಟ್ಟಾರೆ ನಾವು ನೋಡಿದಾಗ ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ಅಂತನ್ನುವ ಒಂದೇ ಮೂಲದಲ್ಲಿ ಇರುವಂಥ ಅಂಶಗಳು. ಒಂದು ವ್ಯಕ್ತಿತ್ವವನ್ನು ಸರಿಪಡಿಸ್ಕೊಂಡ್ರೆ, ಈ ದೇಹ ಮನಸ್ಸು ಬುದ್ಧಿಗಳನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಅದೆಲ್ಲ ತಾನಾಗೆ ಸಾಲ್ವ್ ಆಗಿಬಿಡುತ್ತೆ. ಈಗ ಒಂದು ದೊಡ್ಡ ಮರ ಇದೆ ಆಯಿತಾ, ಮರದಲ್ಲಿ ಚೆನ್ನಾಗಿ ಹಣ್ಣು ಬೇಕು, ಚೆನ್ನಾಗಿ ಅದು ಬೆಳಿಬೇಕು, ಹೂ ಬೇಕು ಅಂದರೆ ನಾವು ಎಲ್ಲಿಗೆ ನೀರು ಹಾಕ್ತೀವಿ? ಕೊಂಬೆಗೆ ನೀರು ಹಾಕ್ತೀವಾ, ಎಲೆಗೆ ನೀರು ಹಾಕ್ತೀವಾ, ಅಥವಾ ಮೊಗಿಗೆ ನೀರು ಹಾಕ್ತೀವಾ? ನಾವು ಹಾಕೋದು ನೀರು ಬೇರಿಗೆ ನೀರು ಕೊಟ್ಬಿಟ್ರೆ ಆ ಬೇರೆ ಎಲ್ಲಿ ಬೇಕೋ ಅಲ್ಲೆಲ್ಲವನ್ನ ತಲುಪಿಸ್ಬಿಡುತ್ತೆ. ನಮಗೇನಾದ್ರು ಜ್ವರನೋ ಕಾಯಿಲೆನೋ ಏನೋ ಪ್ರಾಬ್ಲಮ್ ಬಂತು ಅಂದರೆ, ಕಣ್ಣು ನೋವಿರಲಿ, ತಲೆನೋವಿರಲಿ, ಹೊಟ್ಟೆ ನೋವಿರಲಿ, ಕಾಲು ನೋವಿರಲಿ, ಯಾವುದೇ ಸಮಸ್ಯೆ ಇರಲಿ, ನಮಗೆ ಓರಲ್ ಆಗಿ ತೆಗೆದುಕೊಳ್ಳೋಕೊಂದು ಟ್ಯಾಬ್ಲೆಟೋ ಕ್ಯಾಪ್ಸೆಲ್ಲೋ ಕೊಡ್ತಾರೆ. ಬಾಯಲ್ಲಿ ತೆಗೆದುಕೊಂಡು ಹೊಟ್ಟೆಗೆ ಹೋದ್ಮೇಲೆ ತಲೆನೋವು ವಾಸಿ ಆಗುತ್ತಲ್ಲ ಅಂತಂದರೆ, ದೇಹದಲ್ಲಿ ಆ ಥರದ ಒಂದು ಸಿಸ್ಟಮ್ ಇದೆ, ವೃಕ್ಷದಲ್ಲಿ ಆ ಥರದ ಒಂದು ಸಿಸ್ಟಮ್ ಇದೆ, ಹಾಗೆ ಪ್ರಕೃತಿಯಲ್ಲಿ ಒಂದು ಸಿಸ್ಟಮ್ ಇದೆ. ಎಲ್ಲಿ ಮೂಲದಲ್ಲಿ ನಾವು ಸರಿಪಡಿಸಿದ್ರೆ ಬೇರೆಲ್ಲ ಸರಿ ಹೋಗುತ್ತೆ ಅಂತ ಸ್ಪಷ್ಟವಾದ ಒಂದು ಚಿಂತನೆ, ಆ ಚಿಂತನೆಗೆ ಸರಿಯಾದ ಉತ್ತರಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಹಾಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇನ್ಫ್ಯಾಕ್ಟ್ ಇದಕ್ಕೆ ನಾನು ಸ್ಲೈಡ್ಸ್ ಎಲ್ಲ ತೋರಿಸಿ ಹೇಳೋದುಂಟು. 1 ಗಂಟೆಯೊಳಗೆ ಹೇಳೋದು ಕಷ್ಟ ಅಂತ ನಾನು ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಈ ಪರ್ಸನಾಲಿಟಿ ಅಂತಂದರೆ ನಮ್ಮಲ್ಲಿ ತುಂಬ ಅದ್ಭುತವಾಗಿ, ನಮಗೆಲ್ಲ ತುಂಬ ಚಿರಪರಿಚಿತವಾದಂಥ ವಿಚಾರವೇ. ಈ ಹ್ಯೂಮನ್ ಪರ್ಸನಾಲಿಟಿ ಅಂದರೆ ಏನು ಅಂತ ಡಿಫೈನ್ ಮಾಡೋಕ್ಕೆ ಬೇಕಾದಷ್ಟು ಹೊರಟಿದ್ದಾರೆ. ಮ್ಯಾಸ್ಲೋಸ್ ಲಾ ಆಫ್ ಅಬ್ರಹಂ ಮ್ಯಾಸ್ಲೋಸ್ ಲಾ ಆಫ್ ಹೈರಾರ್ಕಿ ಅದು ಕೂಡ ಇದೆ. ಏನಾದಮೇಲೆ ಏನು ಬೇಕು ಮನುಷ್ಯನಿಗೆ, ಅವರೆಲ್ಲ ಎಲ್ಲೋ ಒಂದು ಕಡೆ ಒಂದೊಂದು ಏಕದೇಶೀಯವಾಗಿ ಒಂದೊಂದು ವಿಚಾರವನ್ನು ಹೇಳಿದ್ದಾರೆ ಅನಿಸುತ್ತೆ. ನೀವು ನಮ್ಮ ಉಪನಿಷತ್ತುಗಳಲ್ಲಿ ಹೇಳುವಂಥ ವಿಚಾರವನ್ನು ನೋಡಿದ್ರೆ ಇದನ್ನು ತಾತ್ವಿಕ ನೆಲೆಯಲ್ಲೂ ದಾರ್ಶನಿಕ ನೆಲೆಯಲ್ಲೂ ನಾವು ನೋಡ್ಬೋದು, ಅಥವಾ ನಮ್ಮ ಜೀವನಕ್ಕೆ, ನನ್ನ ಪರ್ಸನಾಲಿಟಿ, ನನ್ನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪೂರಕವಾಗಿ ಏನು ಅಂತ ಯೋಚನೆ ಮಾಡಿ ಕೂಡ ಅಳವಡಿಸ್ಕೋಬಹುದಾದಂಥ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಡ್ತಾರೆ. ಮನುಷ್ಯ ವ್ಯಕ್ತಿತ್ವದಲ್ಲಿ ಮುಖ್ಯವಾಗಿ ಏನಿವೆ ಅಂತ ಅದಕ್ಕೆ 5 ಕೋಶಗಳನ್ನು ಹೇಳ್ತಾರೆ. ಪಂಚಕೋಶ ವಿವೇಕ ಅಂತ ಹೆಸರದು. ಯೋಗ ಕ್ಲಾಸ್ಗೆಲ್ಲ ಹೋಗೋರಿಗೆಲ್ಲ ಇದು ಕೇಳಿ ಅಭ್ಯಾಸನೇ ಆಗಿರುತ್ತೆ. ಆದರೆ ಆ ಕೇಳಿದ್ದನ್ನು ನಾವು ಜೀವನಕ್ಕೆ ಹೇಗೆ ಅನ್ವಯ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ. ಅದು ಜಾಣಮೆ, ಅದು ವಿವೇಕ. ಅನ್ನಮಯ ಕೋಶ, ಹೊರಗಡೆ ಕಾಣುವಂಥ ಈ ದೇಹ, ಮಾಂಸಲ ದೇಹ, ರಕ್ತ ಮಜ್ಜೆ ಮಾಂಸಗಳ ಸಪ್ತಧಾತುಗಳ ದೇಹ, ಇದು ಪಂಚಭೂತಾತ್ಮಕವಾದ ದೇಹ, ಇದು ಅನ್ನಮಯ ದೇಹ. ಅನ್ನ ಅಂದರೆ ಆಹಾರ ಅಂತ. ಅನ್ನ ಅಂದರೆ ನಾವು ದಕ್ಷಿಣ ಭಾರತದಲ್ಲಿ ಅಕ್ಕಿ ಬೇಯಿಸಿದ್ದು ಅನ್ನ ಮಾತ್ರ ಅನ್ನ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಓಧನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ತಂಡುಲ ಅಂದರೆ ಅಕ್ಕಿ, ಅದನ್ನು ಬೇಯಿಸಿ ಅದು ಅನ್ನವಾಗುತ್ತಲ್ಲ, ಅದನ್ನು ಓದನ ಅಂತ ಕರೆಯೋದುಂಟು. ಆದರೆ ಅನ್ನ ಶಬ್ದದ ಅರ್ಥ ಆಹಾರ ಅಂತ. ಅನ್ನಮಯ ಶರೀರ ಅಂದರೆ ಆಹಾರದಿಂದ ಆದ ಶರೀರ. ಆಚೆಯಿಂದ ಆಚೆಯ ಪ್ರಕೃತಿಯಲ್ಲಿ ಏನಿದೆಯೋ ಅದರದೇ ಅಂಶಗಳನ್ನು ಸ್ವೀಕರಿಸಿ ಒಂದು ರೂಪವನ್ನು ಪಡೆಯುವಂಥದ್ದು ಈ ದೇಹ. ಹಾಗಾಗಿ ಅನ್ನದಿಂದ ಉಂಟಾದಂಥದ್ದು ಈ ದೇಹ, ಅನ್ನಮಯ ದೇಹ. ಅನ್ನಗತ ಪ್ರಾಣ ಇದು, ಅಂದರೆ ಅನ್ನವಿಲ್ಲದೆ ಬದುಕೋಕ್ಕಾಗೋದಿಲ್ಲ. ಯಾವುದೋ ರೂಪದಲ್ಲಿ ಆಹಾರವೋ, ಅದು ಸಾತ್ವಿಕವೋ ತಾಮಸಿಕವೋ ರಾಜಸಿಕವೋ, ಅದನ್ನು ನಾವು ಡಿಫೈನ್ ಮಾಡ್ಕೋಬೋದು.
ಆದರೆ ಯಾವುದೋ ರೂಪದಲ್ಲಿ ಆಹಾರ ಈ ದೇಹಕ್ಕೆ ಬೀಳ್ತಾ ಇದ್ರೆ ಮಾತ್ರ ಇದಕ್ಕೆ ಉಸಿರಾಡ್ಕೊಂಡಿರೋಕ್ಕೆ ಸಾಧ್ಯ. ಹಾಗಾಗಿ ಇದು ಅನ್ನಮಯ ಶರೀರ ಅಂತ ಕರೆದು ಇದರ ಒಂದು ಡಿಸಿಪ್ಲಿನ್ಸ್ ಏನು ಅಂತ ವಿವರಿಸ್ಕೊಂಡು ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಪ್ರಾಣಮಯ ಕೋಶ. ನೋಡಿ, ಈ ಪ್ರಾಣಮಯ ಕೋಶದ ಬಗ್ಗೆ ಬಹುಶಃ ನಮ್ಮ ಒಂದು ಸನಾತನ ಸಂಸ್ಕೃತಿಯ ಸನಾತನ ದರ್ಶನದ ಹಿನ್ನೆಲೆಯಲ್ಲಿ ಮಾತ್ರವೇ ಇದರ ಬಗ್ಗೆ ತುಂಬ ಚಿಂತನೆ ಆಗಿದೆ. ಬೇರೆ ಸಂಸ್ಕೃತಿಗಳಲ್ಲಿ ದೇಹ ಬಿಟ್ಬಿಟ್ರೆ ಮನಸ್ಸು, ಈ ಮಧ್ಯದಲ್ಲಿರೋ ಪ್ರಾಣದ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ಲ. ಇನ್ನು ಗೋಸ್ಟು, ದೆವ್ವ ಅಂತ ಅದಕ್ಕೆಲ್ಲ ಉಪ್ಪು ಹುಳಿ ಖಾರ ಹಾಕಿ ದೆವ್ವ ಬೆಳ್ಳಗಿರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ, ಅದು ರಕ್ತ ಕಾರುತ್ತೆ, ರಕ್ತ ಕುಡಿಯುತ್ತೆ, ಈ ಥರದ ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ, ಗೋಸ್ಟ್ ಮೂವೀಸ್, ಆ ರೀತಿ ಅದು ಹೊರಟೋಗ್ಬಿಡುತ್ತೆ. ತುಂಬ ಸೂಪರ್ಸ್ಟಿಷಿಯಸ್ ಆಗಿ, ತುಂಬ ಹುಚ್ಚು ಮೌಢ್ಯ, ಹೆದರ್ಸೋದು, ಬೆದರ್ಸೋದು, ಏನೇನೋ ಹುಚ್ಚು ನಂಬಿಕೆಗಳು, ಅದಕ್ಕೆ ಇನ್ನೊಂದಷ್ಟು ಇವರ ಸರ್ಜನಶೀಲವಾದ ಅಂಶಗಳನ್ನು ಸೇರಿಸ್ಕೊಂಡು ಅದು ಬೇರೆ ಥರ ಹೊಂಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಮನಸ್ಸು ದೇಹಗಳ ಮಧ್ಯದ ಪ್ರಾಣ ಅಂತ ಏನಿದೆ, ಇದಕ್ಕೆ ಒಂದು ದೆವ್ವದ ಸ್ವರೂಪ ಕೊಟ್ಟುಬಿಟ್ಟು ಆ ನೆರೆಟಿವೇ ಹಾಳಾಗೋಗ್ಬಿಟ್ಟಿದೆ. ಆದರೆ ನಾವು ಕೂಡ ಸ್ವಲ್ಪ ಅದರಿಂದ ಪ್ರಭಾವಿತರಾಗಿದ್ದೀವಿ. ನಮ್ಮ ಸಿನಿಮಾಗಳು ಅವ್ರು ಮಾಡಿದ್ದೆಲ್ಲ ಮಾಡಬೇಕಲ್ಲ, ಅವ್ರು ಬರೆ ಹಾಕ್ಕೊಂಡ್ರೆ ನಾವು ಬರೆ ಹಾಕ್ಕೋಬೇಕು, ಅವ್ರು ಕೂದಲು ಕೆದರ್ಕೊಂಡ್ರೆ ನಾವು ಕೆದರ್ಕೋಬೇಕು, ಅವರು ಪ್ಯಾಂಟ್ ಕೆಳಗಡೆ ಹರ್ಕೊಂಡ್ಬಿಟ್ರೆ ನಾವು ಹರ್ಕೋಬೇಕು. ಕಲನಿಯಲ್ ಹ್ಯಾಂಗ್ ಓವರಿಂದ ಆಚೆ ಬಂದರೆ ನಾವು ಸರಿ ಹೋಗ್ತೀವಿ. ಇನ್ನೂ ಬಂದಿಲ್ಲ ಎಲ್ಲರೂ, ಅದೊಂದು ಹುಚ್ಚು ನಮ್ಮಲ್ಲಿದೆ ಬಿಡಿ. ಒಟ್ಟಿನಲ್ಲಿ ಈ ರೀತಿಯ ಅವರ ಒಂದು ಕಲ್ಪನೆಗಳನ್ನು ನಾವು ಕೂಡ ತಂದುಕೊಂಡ್ಬಿಟ್ಟಿದ್ದೀವಿ. ಆದರೆ ನಿಜಕ್ಕೂ ನೋಡಿದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಪ್ರಾಣಮಯ ಕೋಶವನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಇದು ಪಂಚರೂಪಗಳಲ್ಲಿರುತ್ತೆ ಅಂತ. ಪ್ರಾಣಮಯ ಕೋಶವು ಮತ್ತೆ 5 ಪ್ರಾಣಗಳಾಗಿ ಕೆಲಸ ಮಾಡುತ್ತೆ. ಪ್ರಾಣಾಪಾನ ಉದಾನ ವ್ಯಾನ ಸಮಾನ. ಈ ಎಲ್ಲ ಶಬ್ದಗಳನ್ನು ನಾವು ಪೂಜೆ ಮಾಡುವಾಗ, ನೈವೇದ್ಯ ಮಾಡುವಾಗ ಎಲ್ಲ ಬಳಸ್ತಾನೆ ಇರ್ತೀವಿ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಅಂತ ಬಸವೇಶ್ವರ ಹೇಳ್ದಂಗೆ ಮಾಡ್ತಾನೇ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಹೇಳ್ತಾನೆ ಇದ್ದೀವಿ, ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಪಂಚ ಪ್ರಾಣಾತ್ಮಕವಾಗಿ ಈ ಪ್ರಾಣ ಶರೀರ ಕೆಲಸ ಮಾಡುತ್ತೆ. ಪ್ರಾಣ ಅಂತಂದರೆ ಅದು ಉಸಿರಾಡುವಂಥ ನಮ್ಮ ಶಕ್ತಿ. ಇಡೀ ದೇಹದ ಎಲ್ಲ ಕಡೆ ಹೇಗೆ ಆಕ್ಸಿಜನ್ ಹೋಗುತ್ತೆ ಅದನ್ನೇ ಅವರು ಪ್ರಾಣ ಅಂತ ಕರೆದು ದೇಹವನ್ನೆಲ್ಲ ಎನರ್ಜೈಸ್ ಮಾಡ್ತಾ ಇರುತ್ತೆ. ಅನುಕ್ಷಣವೂ ಅದು ಮೇಲಿಂದ ಕೆಳಗೆ ಅಣುವಿನಲ್ಲೂ ಹೋಗಿ ತುಂಬ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿರುವಂಥ ಕಲುಷಿತವಾದಂಥ ಗಾಳಿಯನ್ನು ಆಚೆ ಹಾಕುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಮತ್ತು ಆಕ್ಸಿಜನನ್ನು ಶುದ್ಧವಾದದನ್ನು ಒಳಗಡೆ ಕಳಿಸುತ್ತೆ. ಹೀಗೆ ನಿರಂತರವಾಗಿ ನಮ್ಮೊಳಗೆ ಒಳಗು ನಮ್ಮ ಹೊರಗಿನ ಒಂದು ಪ್ರಪಂಚಕ್ಕೂ ನಮ್ಮ ಒಳಗಿನ ಪ್ರಪಂಚಕ್ಕೂ ಒಂದು ಕನೆಕ್ಷನ್ ತರುವಂಥದ್ದೇ ಈ ಪ್ರಾಣಶಕ್ತಿ. ಇದು ಪ್ರಾಣ ಮತ್ತು ಅಪಾನ, ನಮ್ಮ ಡೈಜೆಷನ್, ನಮ್ಮ ಜೀರ್ಣಕ್ರಿಯೆಯನ್ನು ನೋಡಿಕೊಳ್ಳುವಂಥ ಒಂದು ಶಕ್ತಿ ಈ ಅಪಾನ ಶಕ್ತಿಯಾಗಿ ಇದೇ ಪ್ರಾಣಶಕ್ತಿ ಕೆಲಸ ಮಾಡುತ್ತೆ. ಹಾಗೆ ವ್ಯಾನ ಉದಾನ ಸಮಾನ, ನಮ್ಮ ಬುದ್ಧಿಯನ್ನು, ನಮ್ಮ ದೇಹದ ರಕ್ತದ ಚಲನವಲ್ಲವನ್ನು, ನಮ್ಮ ದೇಹದ ಬೇರೆ ಬೇರೆ ಪ್ರಕ್ರಿಯೆಗಳನ್ನೆಲ್ಲ ಒಂದೊಂದು ಈ ಪ್ರಾಣದ ಒಂದೊಂದು ರೂಪ ನೋಡ್ಕೊಳ್ಳುತ್ತೆ ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ. ಹೀಗೆ ಅನ್ನಮಯ ಕೋಶ ಪ್ರಾಣಮಯ ಆದಮೇಲೆ ಮನೋಮಯ ಬರುತ್ತೆ, ಮನೋಮಯ ಆದಮೇಲೆ ವಿಜ್ಞಾನಮಯ, ವಿಜ್ಞಾನಮಯ ಆದಮೇಲೆ ಆನಂದಮಯ. ಈ ಒಂದೊಂದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಅದರ ಒಳಗೆ ನಾವಿರೋದು ಅಂತ. ದೇಹಿನೋಸ್ಮಿನ್ ಯಥಾ ದೇಹೆ ದೇಹಿನಃ ಅಸ್ಮಿನ್ ದೇಹೆ. ನಾವು ದೇಹಿನಃ, ದೇಹದಲ್ಲಿ ಇರುವವರು, ನಾವು ದೇಹವಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಅನ್ನಮಯದೊಳಗೆ ಪ್ರಾಣಮಯ, ಅದರೊಳಗೆ ಮನೋಮಯ, ಅದರೊಳಗೆ ವಿಜ್ಞಾನಮಯ, ಅದರೊಳಗೆ ಆನಂದಮಯ, ಇದರೊಳಗೆ ಇರುವಂತಹ ಸಚ್ಚಿದಾನಂದ ನಿರ್ವಿಕಾರ ನಿರಾಕಾರ ಶುದ್ಧ ಚೈತನ್ಯ ನಿತ್ಯ ಮುಕ್ತ ನಿತ್ಯ ಶುದ್ಧ ಸ್ವರೂಪ ಏನಿದೆ, ಆತ್ಮಸ್ವರೂಪ, ಅದು ನಾವಾಗಿದ್ದೀವಿ. ಅದರ ಸುತ್ತು ಇರುವಂಥ ಆವರಣಗಳಿದು. ಆದರೆ ಈ ಆವರಣಗಳು ತುಂಬ ಮುಖ್ಯ. ಯಾಕೆಂದರೆ ಈ ಆವರಣಗಳೇ ನಮಗೆ ಉಪಕರಣಗಳು. ಇವುಗಳ ಮೂಲಕವೇ ನಾವು ಈ ಜಗತ್ತಲ್ಲಿ ಬದುಕಬೇಕಾಗಿದೆ. ಈ ಉಪಕರಣಗಳನ್ನು, ಈ ಪಂಚಕೋಶಾತ್ಮಕವಾದ ನಮ್ಮ ವ್ಯಕ್ತಿತ್ವದ ಸುತ್ತು ಪದರ ಏನಿದೆ, ಇದನ್ನು ಚೆನ್ನಾಗಿಟ್ಕೋಬೇಕು. ಚೆನ್ನಾಗಿಟ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದನ್ನು ಒಟ್ಟಾರೆ ನಾವು ನೋಡೋದಾದರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಬೇರೆ ಬೇರೆ ಭಗವದ್ಗೀತೆಯಲ್ಲೂ ಸ್ವಲ್ಪ ಬರುತ್ತೆ, ಉಪನಿಷತ್ತುಗಳಲ್ಲೂ ಬರುತ್ತೆ, ಆಯುರ್ವೇದದಲ್ಲೂ ತುಂಬಾ ಇದನ್ನು ಡಿಸ್ಕಸ್ ಮಾಡ್ತಾರೆ, ಪಾತಂಜಲ ಯೋಗ ಸೂತ್ರದಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದೆಲ್ಲದರ ಸಾರವನ್ನು ನೋಡಿ ನಾವು ಒಂದು ಸಂಗ್ರಹವಾಗಿ ನೋಡೋದಾದರೆ, ಅನ್ನಮಯ ಕೋಶಕ್ಕೆ ಏನು ಅಂದರೆ, ಅನ್ನಮಯ ಕೋಶ ನಾನು ಆಗಲೇ ಹೇಳಿದಾಗ ಇದು ಅನ್ನಗತ ಪ್ರಾಣ, ಆಹಾರವೇ ಇದಕ್ಕೆ ಸರ್ವಸ್ವ. ಆಮೇಲೆ ಇದಕ್ಕೆ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ,
ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅಂತ. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಸ್ವಪ್ನ ಅವಬೋಧ, ಯುಕ್ತ ಚೇಷ್ಟಸ್ಯ ಕರ್ಮಸು ಯೋಗೋ ಭವತಿ ದುಃಖಃ. ಯೋಗ ಉಂಟಾಗುತ್ತೆ, ದುಃಖವನ್ನು ನಾಶ ಮಾಡುವಂಥ ಯೋಗ. ದೇಹಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಾವು ಚೆನ್ನಾಗಿರ್ಬೇಕಾದ್ರೆ ಯುಕ್ತ ಆಹಾರ, ಇಲ್ಲಿ ಮಿತಾಹಾರ ಅಂತಲೂ ಹೇಳಿಲ್ಲ ಅಥವಾ ಸಾತ್ವಿಕ ಆಹಾರ ಅಂತ ನಿರ್ದಿಷ್ಟವಾಗಿ ಹೇಳಿಲ್ಲ. ಯುಕ್ತ ಆಹಾರ, ಯಾವ ದೇಹಕ್ಕೆ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಹೇಗೆ ತಿನ್ನಬೇಕು. ಮೋರಿ ಮೇಲೆ ನಿಂತ್ಕೊಂಡು ತಿನ್ನೋದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ. ಅರ್ಬನ್ ನಾವೇನು ಸ್ವಲ್ಪ ಇಂಗ್ಲೀಷ್ ಕಲಿತ ತಕ್ಷಣ ನಾವು ಹಾಗೆ ಏನೇನೋ ಮಾಡ್ಬಿಡ್ತೀವಿ. ಆ ಥರ ಅಲ್ಲ, ತಿನ್ನುವುದಕ್ಕೆ ಒಂದು ಕ್ರಮ ಇರುತ್ತೆ. ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು. ದೇಹಕ್ಕೆ ತನ್ನದೇ ಆದ ಒಂದು ಮರ್ಯಾದೆ ಇದೆ, ಒಂದು ಫ್ರೇಮ್ ಇದೆ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು. ಸುಮ್ಮನೆ ಏನೋ ಹಾಕ್ತಾನೇ ಇರೋದು ಹೊಟ್ಟೆಗೆ 3 ಹೊತ್ತು. ಆ ಜೀರ್ಣ ಪ್ರಕ್ರಿಯೆ ಹೊಟ್ಟೆಗೆ ರೆಸ್ಟ್ ಬೇಡವಾ? ಬೇಕಾದ್ದು ಹಾಕಲ್ಲ, ಬೇಡದನ್ನು ಹಾಕ್ತಾ ಇರ್ತೀವಿ. ಹಾಗಾಗಬಾರ್ದು ಅನ್ನುವ ಧ್ವನಿ ಎಷ್ಟು ಚೆನ್ನಾಗಿದೆ. ಯುಕ್ತ ಆಹಾರ, ಯುಕ್ತ ವಿಹಾರ, ಓಡಾಟ ಸರಿಯಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು. ವರ್ಕೋಹಾಲಿಕ್ಸು ಆಗಬಾರ್ದು ಅಥವಾ ಸೋಮಾರಿಗಳು ಆಗಬಾರ್ದು. ಈ 2 ಎಕ್ಸ್ಟ್ರೀಮು ಇರಬಾರ್ದು. ಯುಕ್ತ ಆಹಾರ ವಿಹಾರಸಿ ಯುಕ್ತ ಚೇಷ್ಟಸ್ಯ ಕರ್ಮಸು. ಕೆಲಸ ಅಷ್ಟೇ, ಯಾವುದರಲ್ಲಿ ತೊಡಗುತ್ತೀವೋ ಎಷ್ಟು ಅಗತ್ಯವೋ ಅಷ್ಟು ಮಾಡಬೇಕು. ಅಥವಾ ಮುಂದಾಲೋಚನೆಯಿಂದ ನಾಳೆ ಕೆಲಸನ ಇವತ್ತೇ ಮುಗಿಸೋಣ, ನಾಡಿದ್ದು ಇವತ್ತೇ ಮುಗಿಸೋಣ, ಚಿಂತೆ ಇಲ್ಲ. ಆದರೆ ಮಾಡೋದಕ್ಕಿಂತ ಅನಗತ್ಯವಾದದ್ದು ಜಾಸ್ತಿ, ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅಗತ್ಯಕ್ಕಿಂತ ಅನಗತ್ಯವಾದದ್ದು, ಆ ಕೆಲಸಕ್ಕಿಂತ ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಕೀರ್ತಿ ಸ್ತುತಿ ನಿಂದೆಗಳ ಮೇಲೆ ತುಂಬ ವ್ಯಾಮೋಹ. ನಮಗೆ ನಾವು ಮಾಡುವ ಕೆಲಸಕ್ಕಿಂತ ಈ ಕೆಲಸಕ್ಕೆ ಯಾರು ಹೇಗೆ ಸ್ಪಂದಿಸ್ತಾರೆ, ಅವ್ರು ಯಾಕೆ ಹಾಗೆ ಸ್ಪಂದಿಸಿದ್ರು, ಅವ್ರು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಅನಿಸುತ್ತೆ, ಅವ್ರು ನನ್ನ ಮೇಲೆ ಕೋಪ ಅನಿಸುತ್ತೆ, ಹೀಗೆಲ್ಲ ಹೊಟ್ಟೋಗ್ಬಿಡುತ್ತೆ. ಕೆಲಸಕ್ಕಿಂತ ಹೆಚ್ಚಾಗಿ ಅನಗತ್ಯವಾದದ್ದನ್ನು ನಾವು ಗಮನ ಹರಿಸ್ತಾ ಹೊಟ್ಟೋಗ್ಬಿಡ್ತೀವಿ. ಇಲಿ ಹಿಡಿಯೋಕ್ಕೆ ಹೋಗಿ ಬೆಟ್ಟನೆಲ್ಲ ಪುಡಿ ಮಾಡಿದ್ರು ಅಂತ ಗಾದೆ ಹೇಳ್ದಂಗೆ ಒಂದು ಸಣ್ಣ ಯಾವುದೋ ಒಂದು ತಲೆನೋವು ಇಟ್ಕೊಂಡು ತುಂಬ ಪ್ರಯಾಸ ಪಟ್ಬಿಡ್ತೀವಿ ನಾವು. ಹಾಗಾಗಿ ಅದು ಅಯುಕ್ತವಾದಂಥ ರೀತಿ ತೊಡಗುವಂಥದ್ದು. ಯುಕ್ತ ಸ್ವಪ್ನಾವಬೋಧಸ್ಯ, ಸ್ವಪ್ನ ಅಂದರೆ ಕನಸು ಕಾಣೋದು, ಇನ್ನೊಂದು ನಿದ್ರೆ ಮಾಡೋದು ಅಂತ ಇಟ್ಕೋಬೋದು. ಅಥವಾ ಮುಂದೆ ಪ್ಲ್ಯಾನ್ ಮಾಡೋದು ಅಂತಲೂ ಅರ್ಥ ಮಾಡ್ಕೋಬೋದು. ಕೆಲವರು ಪ್ಲ್ಯಾನೇ ಮಾಡ್ಕೊಂಡು ಕೂತ್ಬಿಡ್ತಾರೆ. ನಾನು ಹಾಗೆ ಮಾಡಿದ್ರೆ ಚೆನ್ನ, ನಾನು ಹಿಂಗೆ ಮಾಡಿದ್ರೆ ಚೆನ್ನ, ನಾನು ಹಾಗೆ ಮಾಡಬೇಕು ಅಂತ. ಮಾಡೋದು ಮಾತ್ರ ಇಲ್ಲ, ಅದಾದರೂ ಕಷ್ಟ. ಯುಕ್ತ ಅವಬೋಧ, ಎದ್ದಿರೋದು. ಕೆಲವರು ಅತಿಯಾಗಿ ಓವರ್ ವರ್ಕೋಹಾಲಿಕ್ ಆಗ್ತಾರೆ, ತುಂಬ ದೇಹದಂಡನೆ ಮಾಡ್ಕೊಂಡ್ಬಿಡ್ತಾರೆ. ಅದು ಏನಾಗ್ಬಿಡುತ್ತೆ ಅಂದರೆ ದೇಹವನ್ನು ತುಂಬ ಹಾಳು ಮಾಡಿಬಿಡುತ್ತೆ. ಆ ರೀತಿ ಮಾಡಬಾರ್ದು. ನಮಗೆ ಎಷ್ಟೇ ಉತ್ಸಾಹ ಇರ್ಬೋದು, ಎಷ್ಟೇ ಏನೇ ಇರ್ಬೋದು, ಆದರೆ ದೇಹವನ್ನು ಹೇಗೆ ನೋಡ್ಕೋಬೇಕು ಅದರ ಕಡೆ ಗಮನ ಹರಿಸ್ಬೇಕು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನೇ ಮುಂದೆ ಎಲ್ಲ ಆಯುರ್ವೇದಾದಿಗಳಲ್ಲೂ ಅದನ್ನೇ ಹೇಳೋದು. ಒಪ್ಪೊತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನ್ ಹೊತ್ಕೊಂಡು ಹೋಗಿ ಅಂತೆಲ್ಲ ನಮ್ಮ ಕನ್ನಡದ ಗಾದೆ ತುಂಬ ಚೆನ್ನಾಗಿ ಅದನ್ನೇ ಹೇಳುತ್ತೆ. ಸಾಮಾನ್ಯ ಮನುಷ್ಯಂಗೆ ಅರ್ಥ ಆಗೋ ಥರ ಆ ಗಾದೆಗಳು ಅದನ್ನೇ ಬಿಡಿಸಿ ಹೇಳುತ್ತವೆ. ಹೀಗೆ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೂಲಕ ಈ ಅನ್ನಮಯ ಶರೀರವನ್ನು ಚೆನ್ನಾಗಿಟ್ಕೋಬೋದು. ಇದಕ್ಕೆ ಸರಿಯಾದ ಆಹಾರ ಸರಿಯಾದ ಸಮಯಕ್ಕೆ, ಜೊತೆಗೆ ಸರಿಯಾದ ವ್ಯಾಯಾಮ ಬೇಕಾಗತ್ತೆ. ಅದನ್ನೇ ಆಸನ ಕೊಡುವಂಥದ್ದು. ಪಾತಂಜಲ ಯೋಗ ಸೂತ್ರದಲ್ಲಿ ಯಾವುದನ್ನು ಯೋಗಾಸನ ಅಂತ ಹೇಳ್ತೀವಿ, ಇದು ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ನಮ್ಮ ದೇಹದಲ್ಲಿರುವಂಥ ಈ ಒಂದು ಯಾವ ಬೆನ್ನು ಮೂಳೆ ಇದೆ, ಅಲ್ಲಿಂದ ಹೊರಡುವಂಥ ಒಂದು ಎಲ್ಲ ನಾಳಗಳು, ರಕ್ತನಾಳಗಳು ಅಥವಾ ನರ್ವ್ಸು ಎಲ್ಲ ಒಂದು ಕಾಂಪ್ಲೆಕ್ಸ್ ಥರ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವು, ಅದೆಲ್ಲ ಕೂಡ ಎನರ್ಜೈಸ್ ಆಗುತ್ತೆ. ಒಂದು ಸೂರ್ಯ ನಮಸ್ಕಾರ ಮಾಡೋದ್ರ ಮೂಲಕ ಬೆನ್ನಿಗೆ ಎಕ್ಸಸೈಸ್ ಆಗುತ್ತೆ. ಅದರ ಮೂಲಕ ಎಲ್ಲ ನರಮಂಡಲವೂ ಕೂಡ ಚೆನ್ನಾಗಿ ರಕ್ತ ಸಂಚಾರವಾಗುತ್ತೆ. ನಮ್ಮ ದೇಹದಲ್ಲಿ ನಮ್ಮ ಎಷ್ಟೋ ಭಾಗಗಳನ್ನು ನಾವು ಸರಿಯಾಗಿ ಬಳಸೋದೇ ಇಲ್ಲ. ಕೂತೇ ಇರ್ತೀವಿ ಅಥವಾ ನಿಂತೇ ಇರ್ತೀವಿ ಅಥವಾ ಒಂದೇ ಪೊಸಿಷನಲ್ಲಿ ಇರ್ತೀವಿ. ಹಾಗಾಗಿ ಎಷ್ಟೋ ಅಂಶಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡದೆ ಅಲ್ಲಿ ರಕ್ತ ಸಂಚಾರವಾಗದೆ ಅದು ಒಂಥರ ಜಡಗಟ್ಟದಂಗೆ ಇರುತ್ತೆ. ನೋಡಿ, ನೀವೆಲ್ಲ ಯೋಗ ಕ್ಲಾಸಿಗೆ ಸೇರಿದ ಮೊದಲನೇ ದಿನ ನೆನ್ಪು ಮಾಡಿಕೊಡಿ. ಏನೋ ಉತ್ಸಾಹವಾಗಿ ಹೊಸ ಮ್ಯಾಟ್ ಕೊಂಡ್ಕೊಂಡು, ಹೊಸ ಡ್ರೆಸ್ ಎಲ್ಲ ಕೊಂಡ್ಕೊಂಡು ಎಲ್ರಿಗೂ ಹೇಳಿ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಹೇಳ್ಬಿಟ್ಟು ಹೋಗಿ ಸೇರ್ಕೊಂಡಿರ್ತೀವಿ. ಮೊದಲನೇ ದಿನ ಮುಗಿಸಿ ಬಂದಾಗ ಒಂಥರ ಮೈಕೈ ನೋವು, ತುಂಬ ಹಿಂಸೆ ಅನಿಸುತ್ತೆ. 2 ದಿನ 3 ದಿನ ಇನ್ನೂ ಜಾಸ್ತಿ ಆಗುತ್ತೆ. 1 ವಾರ 10 ದಿನ ಆಗೋತ್ತಿಗೆ ನೋವೆಲ್ಲ ಸೆಟಲ್ ಡೌನ್ ಆಗುತ್ತೆ. ಯಾಕೆ ಹಾಗೆ ನೋವಾಗುತ್ತೆ ಅಂದರೆ ನಮ್ಮ ದೇಹದ ಎಷ್ಟೋ ಭಾಗಗಳನ್ನು ನಾವು ಬಳಸೇ ಇಲ್ಲ, ಬಳಸೋಕೆ ಶುರು ಮಾಡಿದ್ದೀವಿ. ಒಂಥರ ಮಲಗಿರೋ ಮಕ್ಕಳನ್ನ ಎಬ್ಸ್ದಂಗೆ ಹ್ಞೂ ಅಂದ್ಕೊಂಡೇವೆ, ಎದ್ದೇಳೋದೇ ಇಲ್ಲ ಮಕ್ಕಳು. ಹಾಗೆ ದೇಹ
ನಿರಂತರ ವ್ಯಾಯಾಮ ಮಾಡದೆ ಹೋದರೆ ಜಡಗಟ್ಟಿ ಹೋಗುತ್ತೆ. ಹಾಗಾಗಿ ನಿರಂತರವಾಗಿ ಎಲ್ಲ ದೇಹದ ಎಲ್ಲ ಭಾಗಗಳಲ್ಲೂ ರಕ್ತ ಸಂಚಾರ ಆಗಬೇಕು, ಆಮ್ಲಜನಕ ತುಂಬಿ ತುಳುಕಬೇಕು ಅನ್ನುವ ದೃಷ್ಟಿಯಿಂದ ಈ ಯೋಗಾಸನಾದಿಗಳನ್ನು ಕಂಡುಹುಡುಕಿದ್ರು. ಎಲ್ಲ ಭಾಗಗಳಿಗೂ ನಮಗೆ ಎಕ್ಸಸೈಸ್ ಆಗುತ್ತೆ. ಮುಖ್ಯವಾಗಿ ಸೂರ್ಯ ನಮಸ್ಕಾರ, ಅದರೊಂದಿಗೆ ಬೇರೆ 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 ಬಗೆಯ ಆಸನಗಳು. ಆಮೇಲೆ ನೆಕ್ಸ್ಟ್ ಬರೋದು ಪ್ರಾಣಮಯ ಕೋಶಕ್ಕೆ. ಪ್ರಾಣ ನಾವಾಗಲೇ ಹೇಳಿದಾಗೆ ಪಂಚರೂಪದಲ್ಲಿ ಕೆಲಸ ಮಾಡುತ್ತೆ. ಈ ಎಲ್ಲಕ್ಕಿಂತ ಪ್ರಧಾನವಾದದ್ದು, ಮುಖ್ಯವಾದದ್ದು ಮತ್ತು ಈ ಹೊರ ಜಗತ್ತಿಗೆ ನಮ್ಮನ್ನು ಕನೆಕ್ಟ್ ಮಾಡುವಂಥದ್ದು ಪ್ರಾಣ. ಆ ಪ್ರಾಣ ಅದನ್ನು ಯಮ ಮಾಡುವಂಥದ್ದು, ಅದನ್ನು ಹಿಡಿತದಲ್ಲಿಟ್ಕೊಳ್ಳೋದು, ರೆಗ್ಯುಲೇಟ್ ಮಾಡುವಂಥದ್ದು. ಈ ಪ್ರಾಣಶಕ್ತಿಯನ್ನು ಸದಾ ಹಿಡಿತದಲ್ಲಿಟ್ಕೋಬೇಕು. ಅದಕ್ಕಾಗಿ ಪ್ರಾಣಾಯಾಮ ಮಾಡ್ತೀವಿ ನಾವು. ಬಗೆ ಬಗೆಯಾಗಿ ಮಾಡಿ ಈ ದೇಹದ ಒಳಗೆ ಅದು ಚೆನ್ನಾಗಿ ಎನರ್ಜೈಸ್ ಆಗೋ ಹಾಗೆ. ನಾವು ಹೆಚ್ಚಿನ ಜನ ಸರಿಯಾಗಿ ಉಸಿರಾಡೋದೇ ಇಲ್ಲ. ನಿಜವಾಗ್ಲೂ ನಾವು ಯೋಗ ಕ್ಲಾಸ್ ಸೇರಿದಾಗ ಸರಿಯಾಗಿ ಉಸಿರಾಡೋದನ್ನು ಕಲಿತೀವಿ. ಅಷ್ಟು ದಿನ ಉಸಿರಾಡ್ತಿರ್ಲಿಲ್ವಾ? ಉಸಿರಾಡ್ತಿದ್ವಿ, ಆದರೆ ಅರ್ಧಂಬರ್ಧ ಮಾಡ್ತಾಯಿದ್ವಿ. ಸರಿಯಾಗಿ ಪೂರ್ಣವಾಗಿ ಶ್ವಾಸವನ್ನು ಒಳಗಡೆವರೆಗೂ ತೆಗೆದುಕೊಂಡು ಹೊರಗಡೆವರೆಗೂ ಬಿಡೋಷ್ಟು ತಾಳ್ಮೆ ಎಲ್ಲಿದೆ ನಮಗೆ? ಎಲ್ಲ ಅರ್ಜೆಂಟು, ಎಲ್ಲ ಅರ್ಧಂಬರ್ಧ. ಪೂರ್ಣವಾಗಿ ದೀರ್ಘವಾಗಿ ನಿಧಾನವಾಗಿ ಈ ಶ್ವಾಸವನ್ನು ಎಳ್ಕೊಳ್ಳೋ ಅಂಥದ್ದು. ಒಂದು ಸೆಕೆಂಡ್ ಹಿಡಿದಿಟ್ಟು ಅಷ್ಟೇ ನಿಧಾನವಾಗಿ ದೀರ್ಘವಾಗಿ ಪೂರ್ಣವಾಗಿ ಶ್ವಾಸವನ್ನು ಆಚೆ ಬಿಡುವಂಥದ್ದು ಇದೆಯಲ್ಲ, ಅದೇ ಒಂದು ದೊಡ್ಡ ಕಲೆ. ಆ ಕಲೆಯನ್ನೇ ನಾವು ಮಾಡೋದಿಲ್ಲ. ಅಷ್ಟು ಇಂಪೇಷನ್ಸು ನಮ್ಮ ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಗುರುತಿಸಿದ್ದಾರೆ ನಮ್ಮ ಪೂರ್ವಜರು. ಅದಕ್ಕೆ ಅವ್ರು ಹೇಳ್ತಾರೆ ಪ್ರಾಣಾಯಾಮ. ಮೊದಲು ಪ್ರಾಣಾಯಾಮ ಮಾಡೋದ್ರ ಮೂಲಕ ನಮ್ಮ ಉಸಿರಾಟ ನಮ್ಮ ಹಿಡಿತಕ್ಕೆ ಬರುತ್ತೆ. ಶ್ವಾಸಕೋಶದಲ್ಲಿ ಪೂರ್ಣವಾಗಿ, ಶ್ವಾಸಕೋಶ ಇಷ್ಟಿದ್ರೆ ಬಲೂನ್ ಥರ ಚೆನ್ನಾಗಿ ಊರಿ ಮತ್ತೆ ಬರಬೇಕದು. ಆದರೆ ನಾವು ಗಡಿಬಿಡಿಯಲ್ಲಿ ಪ್ರಾಣಾಯಾಮ ಮಾಡುವಾಗ ಇಷ್ಟಿಷ್ಟೇ ಆಗ್ತಾ ಇರುತ್ತದು, ಅರ್ಧಂಬರ್ಧ ಆಗ್ತಾ ಇರುತ್ತೆ. ಸಂಪೂರ್ಣವಾಗಿ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದಾಗ ನಮ್ಮ ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೂಲೆ ಮೂಲೆಗಳಲ್ಲಿ ಆಮ್ಲಜನಕ ಹೋಗುತ್ತೆ, ಮೂಲೆ ಮೂಲೆಯಲ್ಲಿ ಎನರ್ಜಿ ಬರುತ್ತೆ, ಮೂಲೆ ಮೂಲೆಯಲ್ಲಿ ರಕ್ತ ಸಂಚಾರವಾಗುತ್ತೆ. ಹೀಗೆ ಪ್ರಾಣಾಯಾಮ ಅನ್ನೋ ಒಂದು ಸರಳ ಪ್ರಕ್ರಿಯೆಯಲ್ಲಿ ಎಷ್ಟು ಒಂದು ಒಳ್ಳೆತನ ಇದೆ. ಬಿ ಪಿಗಳನ್ನೆಲ್ಲ ಒಂದು ಹಿಡಿತಕ್ಕೆ ತರ್ಬೋದು, ಮನಸ್ಸನ್ನು ಹಿಡಿತಕ್ಕೆ ತರ್ಬೋದು, ಆಮೇಲೆ ದೇಹವನ್ನು ಹಿಡಿತಕ್ಕೆ ತರ್ಬೋದು. ನಿದ್ರೆ ಚೆನ್ನಾಗಿ ಬರುತ್ತೆ, ಜೀರ್ಣ ಚೆನ್ನಾಗಿ ಬರುತ್ತೆ. ನಮ್ಮ ಮನಸ್ಸನ್ನು ಯಾವ್ಯಾವ ಭಾಗದಲ್ಲಿ ಇಟ್ಟು ಹೇಗೆ ಪ್ರಾಣಾಯಾಮ ಮಾಡಬೇಕು ಅನ್ನೋದನ್ನು ನಿಮಗೆಲ್ಲ ಯೋಗ ಕೇಂದ್ರದವರು, ರಾಷ್ಟ್ರೋತ್ತರದವರು ಕಲಿಸ್ತಾನೆ ಇದ್ದಾರೆ. ಅದನ್ನು ಮಾಡೋದ್ರ ಮೂಲಕ ಏನಾಗುತ್ತೆ ಅಂದರೆ ಈ ದೇಹ ಮನಸ್ಸುಗಳ ಸಂಬಂಧ ನಮ್ಗೆ ಗೊತ್ತಾಗತ್ತೆ. ಪ್ರಾಣಶಕ್ತಿಯ ಕಡೆಗೆ ನಮ್ಮ ಗಮನ ಹರಿಯುತ್ತೆ. ಗಮನ ಹರಿದ ತಕ್ಷಣ ನಮ್ಮ ಪ್ರಾಣಶಕ್ತಿ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರಾಣಶಕ್ತಿ ಪಾಪ ಅದರ ಕೆಲಸ ಮಾಡ್ತಾನೇ ಇದೆ, ಆದರೆ ನಾವು ಅದಕ್ಕೆ ಗಮನ ಹರಿಸಿಲ್ಲ. ನಾವು ಗಮನ ಹರಿಸಿದ ತಕ್ಷಣ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಕ್ಕಳು ಏನೋ ಓದ್ತಾ ಇರ್ತಾರೆ, ಬರಿತಾ ಇರ್ತಾರೆ, ನಾವು ಗಮನಿಸಿದ ತಕ್ಷಣ ಇನ್ನೂ ಚೆನ್ನಾಗಿ ಮಾಡ್ತಾರಲ್ಲ, ಆ ಥರ ಪ್ರಾಣಶಕ್ತಿ. ಹಾಗಾಗಿ ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿಯನ್ನು ಚೆನ್ನಾಗಿಟ್ಕೊಳ್ಳೋದು ನಮ್ಮ ವ್ಯಕ್ತಿತ್ವದ ಎರಡನೆಯ ಪದರ. ಅದು ಸೂಕ್ಷ್ಮ ಪದರ. ದೇಹ ಸ್ಥೂಲವಾದರೆ ಅದಕ್ಕಿಂತ ನೆಕ್ಸ್ಟ್ ದೇಹಕ್ಕಿಂತ ಸೂಕ್ಷ್ಮ, ಅದನ್ನು ಕಾಣಬಹುದು. ಆ್ಯಕ್ಚುಲಿ ನಾನು ನನ್ನ ಪ್ರಾಣ ಶರೀರವನ್ನು ನೋಡಿದ್ದೀನಿ. ಯಾವುದೇ ಯೋಗ, ಯಾವುದೇ ಮಿರಾಕಲ್ ಅಲ್ಲ, ಒಂದು ಮೈಕ್ರೋಸ್ಕೋಪ್ ಮೂಲಕ ನೋಡಿದ್ದೀನಿ. ನೀವೂ ನೋಡ್ಬೋದು. ಕಿರ್ಲಿಯನ್ಸ್ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರಿನ ನಿಮ್ಹಾನ್ಸಲ್ಲೇ ಇದೆ ಅದು. ಅಲ್ಲಿ ಯಾವುದೇ ಒಂದು ವಸ್ತುವಿನಲ್ಲಿ ಜೀವ ಇದ್ದರೆ ಅದನ್ನು ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟು ನೋಡಿದಾಗ ಒಂದು ಆರಾ ಕಾಣಿಸುತ್ತೆ. ಅದೇ ಒಂದು ಲೈಫ್ಲೆಸ್ ಆಬ್ಜೆಕ್ಟ್, ಯಾವುದೋ ಒಣಗಿದ ಕಟ್ಟಿಗೆನೋ ಒಣಗಿದ ಎಲೆನೋ ಅಥವಾ ಯಾವುದೋ ನಿರ್ಜೀವ ವಸ್ತುವನ್ನಿಟ್ಟರೆ ಯಾವ ಆರ ಇರೋದಿಲ್ಲ. ನಮ್ಮ ಬೆರಳನ್ನೇ ನಾವಿಟ್ಟರೆ ನೋಡ್ಬೋದು. ಅಂದರೆ ಇಡೀ ನಮ್ಮ ದೇಹದ ಸುತ್ತು ಒಂದು ಪ್ರಾಣಶಕ್ತಿ ಸದಾ ಸಂಚಾರ ಮಾಡ್ತಾ ಇದೆ. ಅದು ನೋಡ್ಬೋದು ಅಂಡರ್ ಸಮ್ ಕಂಡೀಷನ್ಸ್. ಈ ಕಣ್ಣಲ್ಲೂ ನೋಡ್ಬೋದು, ಅದು ಒಂದು ಕಂಡೀಷನಲ್ಲಿ. ನಾವು ಬೇರೆ ವಿವರಗಳಲ್ಲಿ ಕಳೆದು ಹೋಗಿರೋದ್ರಿಂದ ಗಮನಕ್ಕೆ ಬರೋದಿಲ್ಲ. ಆದರೆ ನಮ್ಮ ಎಲ್ಲರ ಶರೀರದ ಸುತ್ತು ಪ್ರಾಣಶಕ್ತಿ ಇದೆ. ಅದಕ್ಕೊಂದು ಬಣ್ಣ ಕೂಡ ಇದೆ ಅಂತ ತಿಳಿದವ್ರು ಹೇಳ್ತಾರೆ. ನನಗೆ ಆ ವಿಷಯ ಜಾಸ್ತಿ ಗೊತ್ತಿಲ್ಲ. ಅದಕ್ಕೊಂದು ಬಣ್ಣ ಕೂಡ ಇರುತ್ತೆ ಅಂತ. ಯಾರ ಮನಸ್ಸು ಅಂತರಂಗ ನಿಷ್ಕಲ್ಮಶವಾಗಿ ಪರಮ ಪರಿಶುದ್ಧವಾಗಿ ಸಂಪೂರ್ಣ ಎನರ್ಜೈಸ್ ಆಗಿರುತ್ತೋ, ದೇಹ ಒಂದೇ ಅಲ್ಲ, ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಕೂಡ ಶುದ್ಧವಾಗಿರುತ್ತೋ, ಅವರ ಒಂದು ಪ್ರಾಣಶಕ್ತಿ ಉಜ್ವಲವಾದ ಚಿನ್ನದ ಬಣ್ಣ ಇರುತ್ತೆ ಅಂತ. ಅದಕ್ಕೆ ನಾವು ಕೃಷ್ಣ, ರಾಮ, ಬುದ್ಧ, ಶಂಕರಾಚಾರ್ಯ ಸುತ್ತು ಒಂದು ಚಿನ್ನದ ಬಣ್ಣದ ಪ್ರಭಾವಳಿ ಅವ್ರ ತಲೆ ಸುತ್ತು ಹಾಕ್ತೀವಿ ನೋಡಿ. ನಮ್ಮ ಶಿಲ್ಪಕಲೆಗಳಲ್ಲಿ, ಚಿತ್ರಕಲೆಗಳಲ್ಲಿ ಅಂದರೆ ಅವರು ಜಾಗೃತವಾದ ಪ್ರಾಣ ಶುದ್ಧವಾಗಿದೆ. ಕೆಲವು ಸಲ ಒಂದು ಹಾವನ್ನು ಹಾಕ್ತೀವಿ, ಕುಂಡಲಿನಿ ಜಾಗೃತವಾಗಿದೆ, ಜಾಗೃತ ಚೇತನ ಅಂತ ತೋರ್ಸೋಕ್ಕೆ. ಅವ್ರ ತಲೆ ಮೇಲೆ ಒಂದು ಹಾವು ಬಂದು ನಿಂತ್ಕೊಳ್ತು ಅಂತ ಅರ್ಥ ಅಲ್ಲ. ಅವರ ಅಂತರಂಗ ಜಾಗೃತವಾಗಿದೆ, ಕುಂಡಲಿನಿ ಜಾಗೃತವಾಗಿದೆ ಅಂತ ಅರ್ಥ. ಅವ್ರ ಸುತ್ತು ಲೈಟ್ ಬಂತು ಅಂತಂದರೆ ನಾವು ನೋಡೋ ಎಲೆಕ್ಟ್ರಿಕ್ ಲೈಟ್ ಬಂತು ಅಂತಲ್ಲ. ಈ ಒಂದು ಪ್ರಾಣಶಕ್ತಿ ಶುದ್ಧವಾಗಿ
ಗ್ಲೋ ಆಫ್ ದ ಪ್ರಾಣಶಕ್ತಿ ಬರ್ತಾ ಇದೆ, ವರ್ಚಸ್ ಬಂದಿದೆ. ವಕ್ರ ಉಂಟೆಲ್ಲರಿಗೆ ವರ್ಚಸ್ ಓರ್ವರಿಗೆ ಅಂತ DVG ಹೇಳ್ದಂಗೆ ಆ ವರ್ಚಸ್ ಬರಬೇಕು. ಅದು ನಮಗೆ ಈ ಪ್ರಾಣಶಕ್ತಿಯ ಮೂಲಕ ಸಿಕ್ಕತ್ತೆ. ಹಾಗಾಗಿ ಪ್ರಾಣವನ್ನು ಶುದ್ಧಗೊಳಿಸೋದ್ರ ಮೂಲಕ ದೇಹನೂ ಚೆನ್ನಾಗಿರುತ್ತೆ. ನೋಡಿ, ಈ ಪ್ರಾಣಶಕ್ತಿ ತುಂಬ ಸೂಕ್ಷ್ಮವಾದದ್ದು, ನಮ್ಮ ವ್ಯಕ್ತಿತ್ವದ ಬಹಳ ಮುಖ್ಯವಾದ ಪದರ. ವ್ಯಕ್ತಿತ್ವ ನಿರ್ಮಾಣ ತರಬೇತಿಗಳಲ್ಲಿ ಇದ್ರ ಬಗ್ಗೆ ಮಾತಾಡೋ ಪ್ರಸ್ತಾವವೇ ಇಲ್ಲ. ಏಕೆಂದರೆ ಇದನ್ನೆಲ್ಲ ಅದು ಹೇಳಿದ್ನಲ್ಲ, ಸ್ಟೋರೀಸ್ ಲೆಕ್ಕಕ್ಕೆ ಹಾಕಿಬಿಟ್ಟಿದ್ದಾರೆ. ತುಂಬ ಆಬ್ಜೆಕ್ಟಿವ್ ಆಗಿ ವೈಜ್ಞಾನಿಕವಾಗಿ ಇದನ್ನು ಅರ್ಥ ಮಾಡ್ಕೊಂಡಿರೋದು ನಮ್ಮ ಋಷಿಗಳೇ. ಈ ಪ್ರಾಣ ಶರೀರ ತುಂಬ ಸೂಕ್ಷ್ಮ. ನಾನು ಹೇಳಿದ ಹಾಗೆ ಇದು ಹೊರಗಡೆ ಪ್ರಪಂಚಕ್ಕೂ ನಮ್ಮ ದೇಹಕ್ಕೂ ಅಥವಾ ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಒಂದು ಕನೆಕ್ಷನ್ ಆಗಿದೆ. ಹಾಗಾಗಿ ನಮಗೆ ಹೊರಗಡೆಯಿಂದ ಯಾವುದೇ ಸಮಸ್ಯೆ ನಮ್ಮ ದೇಹಕ್ಕೆ ಬರೋ ಮುಂಚೆ ಮೊದಲು ಪ್ರಾಣ ಶರೀರವನ್ನು ಅದು ತೆಗೆದುಕೊಳ್ಳುತ್ತೆ. ತಕ್ಷಣ ನಮಗೆ ಒಂದು ಸೆನ್ಸ್ ಆಗುತ್ತೆ. ನೆಗಡಿ ಆಗಲಿ, ಜ್ವರವಾಗಲಿ, ಇನ್ಫೆಕ್ಷನ್ ಆಗಲಿ ಮೊದಲು ನಮ್ಮ ಪ್ರಾಣ ಶರೀರಕ್ಕೆ ತಗಲುತ್ತೆ. ಆಗ ನಮಗೆ ಏನೋ ಒಂದು ಡಿಸ್ಕಂಫರ್ಟ್ ಆಗುತ್ತೆ. ನಾವು ಹೇಳ್ತೀವಲ್ಲ, ನನಗೆ ಫೀವರಿಶ್ ಆಗ್ತಾ ಇದೆ ಅಂತ. ಇನ್ನು ಫೀವರ್ ಬಂದಿಲ್ಲ, ಆದರೆ ಫೀವರಿಶ್ ಆಗ್ತಾ ಇದೆ, ಏನೋ ಡಿಸ್ಕಂಫರ್ಟು, ಏನೋ ನನ್ನ ದೇಹಕ್ಕೇನೋ ಆಗಲಿದೆ ಅಂತ ನಮಗೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಯಾಕೆ ಹಾಗನ್ಸುತ್ತೆ? ಅದೆಲ್ಲ ಸಿಕ್ಸ್ ಸೆನ್ಸೋ ಅಥವಾ ಅನಿಸೋದೋ ಟೆಲಿಪತಿ ಅದೆಲ್ಲ ಅಲ್ಲ. ಪ್ರಾಣ ಶರೀರ ಅದು ಒಂದು ಸ್ಥೂಲ ಶರೀರವೇ, ದೇಹಕ್ಕಿಂತ ಸೂಕ್ಷ್ಮ ಅಷ್ಟೇ. ಅದು ಬಿಟ್ಟರೆ ಅದು ಸ್ಥೂಲವೇ, ಅದು ಪಂಚಭೂತಾತ್ಮಕವಾದದ್ದೇ. ಅದಕ್ಕೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ತಕ್ಷಣವೇ ಪ್ರಾಣಾಯಾಮ ಮಾಡಿ ಅಲ್ಲೇ ಅದನ್ನು ಶುದ್ಧಗೊಳಿಸ್ಬಿಡ್ಬೋದು ಅಂತ ಇದನ್ನೆಲ್ಲ ಪ್ರಯೋಗ ಮಾಡಿದಂಥವ್ರು ಹೇಳ್ತಾರೆ. ಹೀಗೆ ಪ್ರಾಣವನ್ನು ಶುದ್ಧವಾಗಿಡೋದಕ್ಕಾಗಿ ಬಗೆ ಬಗೆಯ ಪ್ರಾಣಾಯಾಮಗಳು. ಈ ದೇಹ ಅನ್ನಮಯ ಕೋಶ, ಮನೋಮಯ ಕೋಶ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ನಮ್ಮ ಮನೋಮಯ ಕೋಶ. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಆದಮೇಲೆ ಮನೋಮಯ ಕೋಶ. ಇದು ನಮ್ಮ ಇಡೀ ವ್ಯಕ್ತಿತ್ವದ ತುಂಬ ಮಿಸ್ಚಿವಸ್ ಪಾರ್ಟು, ತುಂಬ ತುಂಟ ಭಾಗ, ನಮ್ಮನ್ನು ತುಂಬ ಮಿಸ್ಲೀಡ್ ಮಾಡುವಂಥದ್ದು, ದಾರಿ ತಪ್ಪಿಸುವಂಥದ್ದು. ಈ ಮನೋಮಯ ಕೋಶದಲ್ಲಿ 2 ಭಾಗಗಳಿರುತ್ತಂತೆ, ಮನಸ್ಸು ಮತ್ತು ಚಿತ್ತ ಅಂತ. ಚಿತ್ತ ಅನ್ನೋದು ಸ್ಟೋರ್ ಇದ್ದ ಹಾಗೆ. ಅಂದರೆ ನಮ್ಮ ಹುಟ್ಟಿದಾಗಲಿಂದ ಸಾಯೋ ತನಕ ಅಷ್ಟೇ ಅಲ್ಲ, ಜನ್ಮಾಂತರಗಳಲ್ಲಿ ಆದ ಚಿಕ್ಕ ಪುಟ್ಟ ದೊಡ್ಡ ಮಹಾ ಅನುಭವಗಳೇನೇನಿದೆ, ಸುಖ ದುಃಖ, ಬೇಕು ಬೇಡ, ನೆನಪುಗಳು, ಆಲೋಚನೆಗಳು, ಅನುಭವಗಳು, ಸಿಹಿ ಕಹಿಗಳು, ಸಂಬಂಧಗಳು ಎಲ್ಲ ಕೂಡ ಇಂಪ್ರಿಂಟ್ಸ್ ಆಗಿ ವಾಸನಾ ರೂಪದಲ್ಲಿ, ವಾಸನಾ ಅಂತ ಅದಕ್ಕೆ ಹೆಸರು, ಇಂಪ್ರಿಂಟ್ಸ್ ಆಗಿ ಸಂಸ್ಕಾರಗಳಾಗಿ ನಮ್ಮ ಚಿತ್ತದಲ್ಲಿ ಅದು ತಗಲ್ಕೊಂಡಿರುತ್ತೆ. ಸೊ ಚಿತ್ತದ ತುಂಬ ಜನ್ಮಾಂತರಗಳ ಮತ್ತು ಈ ಜನ್ಮದ ಎಲ್ಲ ನೆನಪುಗಳು ತುಂಬಿಕೊಂಡಿವೆ. ಹಾಗಾಗಿ ಆ ಚಿತ್ತ ಏನು ಮಾಡುತ್ತೆ ಅಂತಂದರೆ, ನಾವು ಸುಮ್ಮನೆ ಆದ ತಕ್ಷಣ ಟಪಕ್ಕಂತ ಒಂದು ಆಲೋಚನೆ ಕೊಡುತ್ತೆ. ಅದು ಧ್ಯಾನ ಮಾಡೋಣ ಅಂತ ಕೂತ್ಕೊಳ್ತೀವಿ, AC ರೂಮ್ ಕಟ್ಟಿಸ್ಕೊಂಡು, ಒಳ್ಳೆ ಕಾರ್ಪೆಟ್ ಎಲ್ಲ ಹಾಕಿಸ್ಕೊಂಡು, ಎಲ್ರಿಗೂ ಬೇರೆ ಅನೌನ್ಸ್ ಮಾಡಿ ಡಿಸ್ಟರ್ಬ್ ಮಾಡಿಬಿಡಿ, ನಾನು ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ, ಇಷ್ಟು ಸಾವಿರ ಜಪ ಮಾಡ್ತೀನಿ ಅಂತೆಲ್ಲ ಹೇಳಿ, 0 ಬಲ್ಬ್ ಹಾಕಿಸಿ, ಅಲ್ಲಿ ಸುಂದರವಾದ ಓಂಕಾರ ಇಟ್ಟು, ನಾವು ತುಂಬ ಕಂಫರ್ಟೇಬಲಾಗಿ ಬಟ್ಟೆ ಹಾಕ್ಕೊಂಡು ಓಂಕಾರವನ್ನು ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಹಿಂಗೆ ಕೂತ್ಕೊಂಡ ತಕ್ಷಣ ಚಿತ್ತ ತನ್ನ ಕೆಲಸ ಶುರು ಮಾಡುತ್ತೆ. ಟಪಕ್ಕಂತ ಬೇಡದ ಆಲೋಚನೆ ಕೊಡುತ್ತೆ. 20 ವರ್ಷದ ಹಿಂದೆ ನಮ್ಮ ಪಕ್ಕದ ಮನೆಯವರು ಅದೇನೋ ಪುಳಿಯೋಗರೆ ಹೆಂಗೆ ಮಾಡ್ತೀರಿ ಅಂತ ಕೇಳಿದಾಗ, ಹೆಂಗೆ ಹೇಳ್ಬಿಟ್ರಪ್ಪ, ಚೀಚಿ ಅಂತ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಈ ಕ್ಷಣದಲ್ಲಿ ಇರಲಾಗದಂತೆ ನಮ್ಮನ್ನು ಭೂತಕ್ಕೋ ಭವಿಷ್ಯಕ್ಕೋ ಹೊಯ್ದಾಡೋವಂತೆ ಮಾಡುತ್ತೆ ನಮ್ಮ ಚಿತ್ತ. ಚಿತ್ತದ ತಪ್ಪಲ್ಲ, ಚಿತ್ತದ ತುಂಬ ನಾವು ಅದನ್ನು ತುಂಬಿಕೊಂಡಿದ್ದೀವಿ. ನಾವು ಸ್ಟೋರ್ ರೂಮಲ್ಲಿ ಬೇಡದ ಸಾಮಾನು ತುಂಬಿಕೊಂಡಿದ್ರೆ, ಅಲ್ಲಿ ಯಾವುದೋ ಒಂದು ಹಿಂದೆ ಮುಂದೆನೋ ಒಂದು ಟೊಮೆಟೊ ಬಿದ್ದು ಕೊಳಿತಾ ಇದ್ದರೆ, ಅಥವಾ ಯಾವುದೋ ಒಂದು ಇಲಿ ಸೇರ್ಕೊಂಡಿದ್ರೆ ಕೆಟ್ಟ ವಾಸನೆ ಬರೋದಿಲ್ವೇ? ಅದೇ ಥರ ಬೇಡದ ಸಲ್ಲದ ಆಲೋಚನೆಗಳನ್ನು ಚಿತ್ತದಲ್ಲಿ ತುಂಬಿಕೊಂಡಿದ್ದೀವಿ. ಅದನ್ನು ಶುದ್ಧ ಮಾಡದೆ ಹೋದರೆ ಏನಾಗುತ್ತೆ? ನಮ್ಮ ಮಾತಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಕೃತಿಯಲ್ಲಿ ದುರ್ವಾಸನೆ ಬರ್ತಾ ಇರುತ್ತೆ. ಚಿತ್ತವನ್ನು ಶುದ್ಧಗೊಳಿಸ್ಕೋಬೇಕು. DVG ಹೇಳ್ತಾರೆ, ತರಿದು ಬಿಡು, ತೊರೆದು ಬಿಡು, ತೊಡೆದು ಬಿಡು ಮನಹಿಂದ ಕರಿಯ ಬೇರುಗಳ ಮನದ ಗಂಟುಗಳ, ಉರಕೆ ಸೊಗಸೆನಿಸುವ ಪ್ರೀತಿಹಾರಮು ಮುರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ತುಂಬ ಚೆನ್ನಾಗಿದೆ ಅಂತ ನೆಕ್ಲೆಸ್ ಹಾಕ್ಕೊಂಡ್ರೆ ಅದು ಚುಚ್ತಾನೇ ಇದು ಗಾಯ ಮಾಡ್ತಿದ್ರೆ ಏನು ಮಾಡಬೇಕು? ಅಯ್ಯೋ, ಡೈಮಂಡ್ ನೆಕ್ಲೆಸ್ಸು, ಚಿನ್ನ ಚುಚ್ಚಿದ್ರೂ ಪರವಾಗಿಲ್ಲ ಅಂತ ಇಟ್ಕೊಳ್ತೀವ, ತೆಗೆದು ಪಕ್ಕಕ್ಕಿಡ್ತೀವಿ. ಅದೇ ಥರ ತರಿದು ಬಿಡು, ತೊರೆದು ಬಿಡು, ತೊಡೆದು ಬಿಡು ಮನಹಿಂದ ಕರಿಯ ಬೇರುಗಳ ಮನದ ಗಂಟುಗಳ. ಮನಸ್ಸಿಗೆ ಗಂಟು ಹಾಕುವಂಥದ್ದು, ಹಿಂಸೆ ಕೊಡುವಂಥದ್ದು, ಅಶುದ್ಧಗೊಳಿಸುವಂಥದ್ದು, ಬೇಡದ್ದು, ನೆಗೆಟಿವಿಸಮ್ ಏನೇನಿದೆ ಅದನ್ನು ಮನಸ್ಸಿಂದ ತೊಡೆದು ಬಿಡು ಅಂತ ಹೇಳ್ತಾರೆ. ಪದೇ ಪದೇ ಕಿತ್ತು ಹಾಕ್ತಾನೇ ಇರಬೇಕು. ಅದು ತುಂಬಿಕೊಳ್ತಾನೇ ಇರುತ್ತೆ, ನಾವು ತೆಗಿತಾನೇ ಇರಬೇಕಾಗತ್ತೆ. ಎಷ್ಟು ಇರುತ್ತೆ ಮನದಲ್ಲಿ ಅಂತಂದರೆ ನಮಗೆ ಭಯ ಆಗುತ್ತೆ. ಧ್ಯಾನಾದಿ ಅಭ್ಯಾಸಗಳನ್ನು ಮಾಡೋರಿಗೆ ಮೊದಲಾಗದೇ ಭಯ. ಅಯ್ಯೋ ದೇವ್ರೆ, ಏನಪ್ಪ ಇದು, ಯಾಕೆ ಹಿಂಗೆ ಆಗ್ತಿದೆ ನನಗೆ? ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಜಗತ್ತಿನ ಎಲ್ಲರ ಪ್ರಾಬ್ಲಮ್.
ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಅದಕ್ಕೆ ಎಂಥದ್ದು ಚಂಚಲಂ ಹಿ ಮನಃ ಕೃಷ್ಣ ವಾಯೋರಿವ ಸುದುಷ್ಕರಂ. ಮನಸ್ಸು ತುಂಬ ಚಂಚಲ ಕೃಷ್ಣ. ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ಹೆಂಗೆ ಹಿಡಿಯೋಕ್ಕಾಗಲ್ವ ಹಾಗೆ ಮನಸ್ಸನ್ನು ಹಿಡಿಯೋಕ್ಕಾಗ್ತಿಲ್ಲ. ಏನು ಮಾಡಲಿ ಕೃಷ್ಣ? ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯ ಎರಡನ್ನೂ ಬೆಳೆಸ್ಕೊಳ್ತಾ ಹೋಗಬೇಕು ಅಂತ ಶ್ರೀಕೃಷ್ಣ ಮಾರ್ಗ ಹೇಳ್ತಾನೆ. ಹಾಗೆ ಈ ಮನಸ್ಸು ಏನಿದೆ, ಮನಸ್ಸಿನಲ್ಲಿರುವಂಥ ಮನೋಮಯದಲ್ಲಿರುವಂಥ ಚಿತ್ತ ಮತ್ತು ಮನಸ್ಸು, ಚಿತ್ತವನ್ನು ಶುದ್ಧಗೊಳಿಸಬೇಕು ಅಂತಂದರೆ ನಾವು ನಿರಂತರವಾಗಿ ಯಾವುದಾದ್ರೂ ಮನಸ್ಸನ್ನು ಶುದ್ಧವಾದ ಸತ್ಸಂಗದಲ್ಲಿ ತೊಡಗಿಸ್ಕೋಬೇಕು. ಅದಕ್ಕಾಗಿ ಇದೆಲ್ಲ ಇರೋದು. ಪೂಜೆ, ಭಜನೆ, ಜಪ, ಧ್ಯಾನ, ದೇವಸ್ಥಾನ, ದಾನ, ಧರ್ಮ, ಹಬ್ಬ, ಹರಿದಿನ, ವ್ರತ, ನಿಯಮ, ಉತ್ಸವ ಎಲ್ಲ ಯಾಕಿರೋದು? ಅದೆಲ್ಲ ಮನಸ್ಸನ್ನು ಶುದ್ಧಗೊಳಿಸ್ಕೊಳ್ಳೋದಕ್ಕೆ. ಮನಸ್ಸು ಇಲ್ಲದೆ ಏನು ಮಾಡುತ್ತೆ? ಮನಸ್ಸು ಆಸೆ ಪಡುತ್ತೆ. ಮನಸ್ಸಲ್ಲಿ ನಾನು ಹೇಳಿದ್ನಲ್ಲ, ಮನೋಮಯ ಕೋಶದಲ್ಲಿ ಮನಸ್ಸು ಮತ್ತು ಚಿತ್ತ ಇದೆ. ಚಿತ್ತ ಕೇವಲ ಇಂಪ್ರಿಂಟ್ಸ್ ಎಲ್ಲ ನೆನ್ಪಿಟ್ಕೊಂಡಿರುತ್ತೆ. ಮನಸ್ಸು ಏನು ಮಾಡುತ್ತೆ? ಮನಸ್ಸು ಬೇಕು ಬೇಡ, ಇಷ್ಟ ಇಲ್ಲ, ರಾಗ ದ್ವೇಷ, ಇದೇ ಮನಸ್ಸಿನ ಕೆಲಸ. ಇವನು ಕಂಡ್ರೆ ನಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಒಂದು ಕಡೆ ಮೋಹ, ಕಂಡ್ರಾಗಲ್ಲ ಅಂತ ಇನ್ನೊಂದು ಕಡೆ ದ್ವೇಷ, ಅದು ಬೇಕೇ ಬೇಕು ಅನ್ನೋ ಆಸೆ, ಇದು ಬೇಡವೇ ಬೇಡ ಅಂತನೋ ಒಂದು ಅಸಹ್ಯ. ಹೀಗೆ ಈ ದ್ವಂದ್ವಗಳನ್ನು ಸದಾ ಮಾಡ್ತಾ ಇರೋದೇ ಮನಸ್ಸಿನ ಕೆಲಸ. ಒಂದು ನಿಮಿಷ ಕೂತ್ರೆ ಯೋಚನೆ ಮಾಡಿ ನೋಡಿ, ನಮ್ಮೆಲ್ರಿಗೂ ನಮ್ಮ ಜೀವನದಲ್ಲಿ ಇದು ಬೇಕು ಅದು ಬೇಡ, ಇವ್ರು ಬೇಕು ಅವ್ರು ಬೇಡ, ಇವ್ರು ಕಂಡ್ರಾಗತ್ತೆ ಇವ್ರು ಕಂಡ್ರಾಗಲ್ಲ, ಇದೇ ನಮ್ಮ ಎಲ್ಲರ ಕಥೆ. ಎಲ್ಲರ ಎಲ್ಲರ ಮನದ ಗುಟ್ಟು ಇದೆ. ಇದು ಮನಸ್ಸಿನ ಪ್ರವೃತ್ತಿ. ಹಾಗಾಗಿ ಬೇಕು ಶುಭ ಪರಿತ್ಯಾಗಿ, ಶುಭ ಮತ್ತು ಅಶುಭ ಎರಡೂ ಕೂಡ ಮೀರಿ ಹೋಗಬೇಕು ನಾವು. ನಮಗೆ ಶುಭ ಬೇಕು, ಅಶುಭ ಬೇಡ. ಆದರೆ ಜಗತ್ತಿನಲ್ಲಿ ಪ್ಯಾಕೇಜ್ ಅದು ಎರಡೂ ಇದ್ದೇ ಇರುತ್ತೆ. ಎರಡನ್ನ ನಮ್ಮ ಜೀವನದಲ್ಲಿ ಏನು ಬರುತ್ತೋ ಬಂದು ಹೋಗುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ. ಆ ಡ್ರಾಮಾಗೆ ಸ್ಕ್ರಿಪ್ಟ್ ರೈಟರ್ ಬೇರೆ ಯಾರೋ, ನಾವು ಪಾತ್ರಧಾರಿಗಳಷ್ಟೇ, ಡೈರೆಕ್ಟರ್ ಹೇಳಿದಷ್ಟೇ ಮಾಡಬೇಕು. ಆದರೆ ನಾವು ನಮ್ಮ ಅಂತರಂಗದಲ್ಲಿ ಬೇಕು ಬೇಡಗಳನ್ನು ಮೀರಿ ನಿಲ್ಲೋ ಶಕ್ತಿ ಇದೆ. ಅದು ಯಾವಾಗ ಸಾಧ್ಯವಾಗುತ್ತೆ? ಮನಸ್ಸನ್ನು ಶುದ್ಧವಾಗಿಸಿಕೊಂಡಾಗ. ಮನಸ್ಸು ಕಾಮ್ ಆಗ್ತಾ ಇರುವಾಗಲೇ ಚಿತ್ತ ಹಳೆದನ್ನೆಲ್ಲ ತುಂಬ್ತಾ ಬರುತ್ತೆ. ಅದಕ್ಕೆ ಮೊದಲೇನು ಮಾಡಬೇಕು? ಚಿತ್ತವನ್ನು ಶುದ್ಧ ಮಾಡಬೇಕು. ಮನೆಯನ್ನೆಲ್ಲ ಶುದ್ಧವಾಗಿಸ್ತೀವಿ. ಸ್ಟೋರ್ ರೂಮಲ್ಲಿ ಒಂದು 100 ಇಲಿಗಳು ಸೇರ್ಕೊಂಡಿವೆ. ಏನು ಮಾಡುತ್ತೆ ಇಲಿಗಳು? ಮನೆಯನ್ನೆಲ್ಲ ಓಡಾಡ್ಬಿಟ್ಟು ಗಲೀಜು ಮಾಡುತ್ತೆ. ಸೊ ಮೊದಲೇನು ಮಾಡಬೇಕು? ಸ್ಟೋರ್ ರೂಮಲ್ಲಿರೋ ಇಲಿಗಳನ್ನು ಓಡಿಸ್ಬೇಕು. ನಾವು ನಮ್ಮ ಚಿತ್ತದಲ್ಲಿ ಅನಗತ್ಯವಾದಂಥ ಏನೇನು ತುಂಬಿಕೊಂಡಿದೆಯೋ ಅದನ್ನು ಹೋಗಲಾಡಿಸ್ಬೇಕು. ತಲೆಯಲ್ಲಿ ನೆರೆದಿಹವು 100 ಹಕ್ಕಿಗಳು, ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಲಿರಲು ನೆಲೆಯಲ್ಲಿ ನಿದ್ರೆಗೆಲು ಮಂಕುತಿಮ್ಮ. TVG ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರತಿಯೊಂದಕ್ಕೂ ಒಂದು ಕಗ್ಗದ ಪದ್ಯ ಸಿಕ್ಬಿಡುತ್ತೆ ಬೇಕಾದ್ರೆ, ಅಷ್ಟು ಚೆನ್ನಾಗಿ ಅವರು ಚಿಂತನೆಯನ್ನು ಹರಿಸಿದ್ದಾರೆ. ಇದೆಲ್ಲ ತಲೆಯಲ್ಲಿ ತುಂಬಿಕೊಂಡಿವೆ. ಇದು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು? ಸತ್ಸಂಗದಲ್ಲಿರಬೇಕು. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಮನಸ್ಸನ್ನು ಎತ್ತುವಂಥದ್ದು. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೋ ಇವು ದಾವುದಾದೊಡಮೊಳಿತು ಮಂಕುತಿಮ್ಮ. ಈ ಜಗತ್ತಿನ ವಸ್ತುಗಳ, ವ್ಯಕ್ತಿಗಳಕ್ಕೆ ತುಂಬ ಅಂಟ್ಕೊಂಡ್ಬಿಟ್ಟಿರ್ತೀವಿ. ವಸ್ತು ವ್ಯಕ್ತಿಗಳ ಮಧ್ಯದಲ್ಲೇ ನಾವಿರಬೇಕು, ಆದರೆ ಅಂಟುಕೋಬಾರ್ದು. ಒಬ್ಬರು ವಿದ್ವಾಂಸರು ಜಗದೀಶ್ ಶರ್ಮಾನವರು ತುಂಬ ಚೆನ್ನಾಗಿ ಹೇಳ್ತಿದ್ರು, ನಂಟಿರಬೇಕು, ಅಂಟಿರಬಾರ್ದು ಅಂತ. ಪಾರಿಜಾತದ ಹೂವಿನಂತೆ ಇರಬೇಕು ಅಂತ ನನ್ನ ಗುರುಗಳೊಬ್ಬರು ಹೇಳೋರು. ಪಾರಿಜಾತದ ಹೂವು ಅಲ್ಲೇ ಅರಳುತ್ತೆ, ಅಲ್ಲೇ ಇರುತ್ತೆ, ಅದು ಹಿಂಗೆ ಮುಟ್ಟಿದ್ರೆ ಬಂದುಬಿಡುತ್ತೆ. ಆ ರೀತಿ ಕನೆಕ್ಟಿಂಗ್ ಆ್ಯಂಡ್ ಡಿಸ್ಕನೆಕ್ಟಿಂಗ್, ಈ ಕಲೆಯನ್ನು ಕಲಿಬೇಕು ನಾವು. ಅದನ್ನು ಕಲಿಯೋದಿಲ್ಲ ನಾವು, ಕನೆಕ್ಟ್ ಆಗಿಬಿಡ್ತೀವಿ, ಡಿಸ್ಕನೆಕ್ಟೇ ಆಗೋದಿಲ್ಲ. ಕೊನೆಗೆ ಅವರೇ ಸಾಕಾಯ್ತಪ್ಪ ಅಂತ ನಮ್ಮನ್ನು ಕಟ್ ಆಫ್ ಮಾಡೋವರೆಗೂ ನಾವು ಬಿಡೋದಿಲ್ಲ. ಆಮೇಲೆ ದುಃಖ, ನಾನು ಇಷ್ಟೆಲ್ಲ ಮಾಡಿದೆ, ಅವ್ರಿಗೆ ಹೀಗಾಗೋಯ್ತು ಅಂತ ಆಮೇಲೆ ದುಃಖ ಪಡೋದು. ಮನಸ್ಸು ಈ ರೀತಿ ನಮ್ಮನ್ನು ಮೋಸ ಮಾಡುತ್ತೆ. ಸೊ ಚಿತ್ತಶುದ್ಧಿ ಅಂದರೆ ಅದೇ ಜಪ, ಧ್ಯಾನ, ಪೂಜೆ, ಪುನಸ್ಕಾರ, ಏನನ್ನ ಮಾಡಿದ್ರೆ, ಯಾವುದರಲ್ಲಿ ತೊಡಗೋದ್ರ ಮೂಲಕ ಚಿತ್ತದ ಕೊಳೆಯ ಎಲ್ಲ ಹಳೆಯ ನೆನಪುಗಳು ಹೋಗುತ್ತೋ, 20 ವರ್ಷದಿಂದ ಅದೇನೋ ಆಯಿತು ಇದೇನೋ ಅದನ್ನೆಲ್ಲ ತೆಗೆದು ಹಾಕಿ ಲಿವ್ ಇನ್ ದ ಪ್ರೆಸೆಂಟ್. ಈ ಕ್ಷಣದಲ್ಲಿ ಉಸಿರಾಟವನ್ನು ಗಮನಿಸಬೇಕು, ಮನಸ್ಸನ್ನು ಗಮನಿಸಬೇಕು, ನಮ್ಮ ಒಳಗಿರುವಂಥ ಸಚ್ಚಿದಾನಂದವನ್ನು ಆಸ್ವಾದಿಸಬೇಕು. ಜೀವನ ತುಂಬ ಸುಂದರ, ಆದರೆ ನಮ್ಗೆ ಪುರ್ಸತ್ತೇ ಇಲ್ಲ. ಯಾಕೆ? ಚಿತ್ತ ಹಳೆಯದನ್ನ ನೆನಪಿಸುತ್ತೆ, ಮುಂದೆ ಏನಾಗಬೇಕು ಅನ್ನೋ ಆತಂಕ. ಹಳೆಯದರ ನೆನಪು ಹೆಚ್ಚಾಗಿ ಕಹಿ ನೆನಪು, ಮುಂದಿನದರ ಆತಂಕ. ಈ ಭವಿಷ್ಯ ಮತ್ತು ಭೂತಗಳಲ್ಲಿ ನಮ್ಮನ್ನು ಅಲ್ಲಿಂದಿಲ್ಲಿ ಹೊಯ್ದಾಡಿಸಿ ಮನಸ್ಸು, ಚಿತ್ತಗಳು ನಮಗೆ ಆನಂದವಾಗಿರೋಕ್ಕೇ ಆಗದಂಗೆ ಮಾಡುತ್ತೆ. ತನ್ಮೂಲಕ ನಮ್ಮ ಪ್ರಾಣ ಶರೀರನೂ ಹಾಳಾಗ್ಬಿಡುತ್ತೆ. ಸರಿಯಾಗಿ ಉಸಿರಾಡೋದಿಲ್ವಾ? ದೇಹಕ್ಕೆ BP, ಡಯಾಬಿಟಿಸ್ ಅದೆಲ್ಲ ಬೇಗ ವಕ್ಕರಿಸ್ಕೊಂಡ್ಬಿಡುತ್ತೆ.
ಇದೆಲ್ಲ ಕಾರಣ ಏನು ಅಂತಂದರೆ ಮನಸ್ಸು ಚೆನ್ನಾಗಿಲ್ದಿರೋದು. ಹಾಗಾಗಿ ಮನಸ್ಸು ಇವತ್ತು ಸೈಕೋ ಫಿಸಿಯಲಾಜಿಕಲ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತೆಲ್ಲ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಇದು ನಿನ್ನೆ ಮೊನ್ನೆ ರಿಸರ್ಚ್ ಅಲ್ಲ, ಇದು ಶತಶತಮಾನಗಳ ಸಹಸ್ರಮಾನಗಳ ಅನುಭವದಿಂದ ಪಾಕವಾದಂಥ ವಿಷಯ. ಹಾಗಾಗಿ ಕ್ಷಮಿಸು ಅಂತ ಹೇಳ್ತಾರೆ. ಇವತ್ತು ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಏನಾದರೂ ಆಲೋಚನೆ ಬಂದರೆ ಕೌನ್ಸಿಲಿಂಗ್ ಮಾಡುವಾಗ ಹೇಳ್ತಾರೆ, ಸ್ವಲ್ಪ ತಡಿ, 10 ಕೌಂಟ್ ಮಾಡು, 20 ಕೌಂಟ್ ಮಾಡು, ಆಮೇಲೆ ನೀನು ಹೇಳು ಅಂತ. ಇಲ್ಲದೆ ಪರ್ಟಿಕ್ಯುಲರಿ ತುಂಬ ಕೋಪ, ತಾಪ, ಡಿಪ್ರೆಷನ್ನು ಅಥವಾ ಇದು ಇರುತ್ತಲ್ಲ ಕೆಲವರು ಸಿಜೋಫ್ರೇನಿಯಾ, ಅವ್ರಿಗೆ ಹೇಳ್ತಾರೆ ಸ್ವಲ್ಪ ತಡ್ಕೋ, 10 ಕೌಂಟ್ ಮಾಡು, ಆಮೇಲೆ ಹೇಳಬೇಕಾದನ್ನು. 10 ಕೌಂಟ್ ಮಾಡೋ ಹೊತ್ತಿಗೆ ಅಷ್ಟು ಕಡಿಮೆ ಆಗಿಬಿಡುತ್ತೆ. ಆ ಎಮೋಷನ್ ಏನಿದೆ ನೆಗೆಟಿವಿಟಿ, ಅದರ ಪ್ರಮಾಣ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ನೆನ್ನೆ ಮೊನ್ನೆ ಹೇಳಿದ್ದ ನಮ್ಮ ತಾತ ಮುತ್ತಾತಂದ್ರೆ ಹೇಳೋರು, ರಾಮ ಅಂತ ಹೇಳು, 1 2 3 4 10 ಎಣಸು ಅಂತ ಹೇಳೋರು. ಅಂದರೆ ಇದೆಲ್ಲ ಗೊತ್ತಿತ್ತು ಅವ್ರಿಗೆ. ಅವ್ರು ಪಾಪ ಸಂಸ್ಕೃತದಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು. ನಮಗೆಲ್ಲ ಇವತ್ತು ಇಂಗ್ಲೀಷಲ್ಲೇ ಬರಬೇಕು. ಇಂಗ್ಲೀಷ್ ಪ್ಯಾಕೇಜಲ್ಲಿ ಬಂದರೆ ಮಾತ್ರ ಅಮೇರಿಕದ ಯಾರೋ ಒಬ್ಬ ಏನೂ ಅರಿಯದಂಥ ಒಬ್ಬ ಬೀದಿ ಹೋಗ ಒಬ್ಬ ಹೇಳಿದ್ರು ಕೂಡ ಅದು ನಮಗೆ ಶಾಸ್ತ್ರ ಆಗಿಬಿಡುತ್ತೆ. ಆದರೆ ನಮ್ಮಲ್ಲಿ ಅತ್ಯಂತ ಪ್ರೌಢ ವಿಜ್ಞಾನಿ ಒಬ್ಬ ಸಂಸ್ಕೃತದಲ್ಲಿ ಮಂತ್ರರೂಪದಲ್ಲಿ ಉಪನಿಷತ್ತಲ್ಲಿ ಹೇಳಿದಾನೆ, ಕಮ್ ಆನ್, ದಟ್ಸ್ ಆಲ್ ಓಲ್ಡ್ ಸ್ಟಫ್ ಅಂತ ಹೇಳ್ಬಿಡ್ತೀವಿ ನಾವು. ಈ ಹುಚ್ಚು ಹೋದಾಗ ನಾವು ಸ್ವಲ್ಪ ನೆಟ್ಟಗಾಗ್ತೀವಿ. ಅದು ಕೂಡ ಮತ್ತೆ ಮನೋಮಯ ಕೋಶ ಪ್ರಾಬ್ಲಮ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮನೋಮಯ ಕೋಶದ ಶುದ್ಧಿಗಾಗಿ ಸತ್ಸಂಗ, ಜಪ, ಧ್ಯಾನ, ಪೂಜೆ, ಪುನಸ್ಕಾರ, ತೀರ್ಥಯಾತ್ರೆ, ದಾನ, ಧರ್ಮ ಇದೆಲ್ಲವೂ ಮನೋಮಯ ಕೋಶದ ಶುದ್ಧಿಗಾಗಿ. ಇದೆಲ್ಲ ಮಾಡಿ ಏನು ಪ್ರಯೋಜನ, ಸ್ಟುಪಿಡ್ ಥಿಂಗ್ಸ್, ಅದೆಲ್ಲ ನಮ್ಮ ನಂಬಿಕೆ ಅಂತೆಲ್ಲ ಹೇಳುವಂಥ ಮೂರ್ಖರಿಗೆ ಹೇಳಿ ಇದನ್ನು ಮಾಡದೆ ಹೋದರೆ ನಿಮ್ಮ ಮನಸ್ಸು ಹಾಳಾಗಿ ಹೋಗುತ್ತೆ. ಅಮೇರಿಕದಲ್ಲಿ, ವೆಸ್ಟರ್ನ್ ಪ್ರಪಂಚದಲ್ಲಿ ಇವತ್ತು 53% ಮ್ಯಾರೇಜಸ್ ಎಂಡ್ ಇನ್ ಡಿವೋರ್ಸ್. ಇದು ನಮ್ಮ 3-4 ವರ್ಷದ ಹಿಂದೆ ನಂಗೆ ಸಿಕ್ಕ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ಏನು ಕತೆನೋ ಗೊತ್ತಿಲ್ಲ. ಯಾಕೆ? ನನ್ನ ಇಷ್ಟ, ಇಟ್ಸ್ ಮೀ. ಈ ಬಗ್ಗೆ ಇಂಡಿವಿಜುವಲಿಸಮ್, ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕೋದಲ್ಲ. ಜೀವನ ಅಂತಂದರೆ ಪ್ರೇಮ, ತ್ಯಾಗ, ಶಾಂತಿ. ಕೇವಲ ನನಗೆ ಬೇಕಾದ ವಸ್ತುವನ್ನು, ಹಣವನ್ನು, ನನಗೆ ಬೇಕಾದ ಲಿಬರ್ಟಿಯನ್ನು ಪಡೆಯೋದೇ ಜೀವನದ ಸರ್ವಸ್ವ ಅನ್ನೋ ಭ್ರಾಂತಿಯನ್ನು ಬಿಟ್ಟು ಸಹಬಾಳ್ವೆಯ ಸೂತ್ರವನ್ನು ನಾವು ಕಲಿದೇ ಹೋದರೆ ಮನಸ್ಸು ಹಾಳಾಗಿ ಹೋಗ್ಬಿಡುತ್ತೆ. 40 ವರ್ಷಕ್ಕೆ ಇವ್ರ ಹತ್ರ ದುಡ್ಡಿರುತ್ತೆ, 10 ಜನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಚೇಂಜ್ ಮಾಡಿರ್ತಾರೆ, ಮೊಬೈಲ್ ಫೋನ್ ಥರ ದುಡ್ಡಿರುತ್ತೆ. ಆದರೆ ದೇಹ ಮನಸ್ಸು ಎಲ್ಲವೂ ಕೊಳೆಯಾಗಿರುತ್ತೆ, ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಏನು ಪ್ರಯೋಜನ? 40 ವರ್ಷಕ್ಕೆ 30 ವರ್ಷಕ್ಕೆ ಬರಬಾರ್ದ ಕಾಯಿಲೆ ಎಲ್ಲ ಬಂದು ಸಾಕಾಗಿ ಬೇಜಾರಾಗಿ ಮುದುಕರಂತೆ ಆಗಿ ಆವಾಗ ಯೋಗ ಕಲಿಯೋಣ, ಪ್ರಾಣಾಯಾಮ ಕಲಿಯೋಣ ಅಂತ ಭಾರತಕ್ಕೆ ಬರೋದನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಬಾಲ್ಯದಿಂದಲೇ ಮನಸ್ಸನ್ನು ಸರಿಯಾಗಿ ಜಿತಂ ಜಗತ್ಕೇನ ಮನೋಹಿಯೇನ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಯಾರು ಜಗತ್ತನ್ನು ಗೆದ್ದವನು? ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆದ್ದವನು. ರಾವಣ ಅಷ್ಟದಿಕ್ಪಾಲಕರನ್ನ ಗೆದ್ದ, 3 ಲೋಕಗಳನ್ನು ಗೆದ್ದ, ಮನಸ್ಸನ್ನು ಗೆಲ್ಲಿಲ್ಲ. ಸೀತೆಯನ್ನು ನೋಡಿದಾಗ ಚಾಪಲ್ಯವನ್ನು ಗೆಲ್ಲಕ್ಕಾಗಲಿಲ್ಲ, ಹಾಳಾಗಿ ಹೋದ, ಅವನಿಂದ ಲಂಕೆಯೂ ಹಾಳಾಯಿತು. ಹಾಗಾಗಿ ಮನಸ್ಸನ್ನು ನಿಗ್ರಹಿಸೋದು ತುಂಬ ಮುಖ್ಯವಾದ ವಿಚಾರ. ಅದರ ಬಗ್ಗೆನೇ ವಿಸ್ತಾರವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅದರ ಬಗ್ಗೆಯಲ್ಲೇ ಉಪನಿಷತ್ತು ಹೇಳುತ್ತವೆ, ಅದರ ಬಗ್ಗೆನೇ ಪ್ರಾಜ್ಞರು ಹೇಳಿದ್ದಾರೆ, ಮಹಾತ್ಮರು ಹೇಳಿದ್ದಾರೆ. ಎಲ್ಲರೂ ಹೇಳೋದು ಮನಸ್ಸನ್ನು ನಿಗ್ರಹಿಸು, ಚಿತ್ತವನ್ನು ಶುದ್ಧಗೊಳಿಸ್ಕೋ ಅಂತ. ಇನ್ನೂ ಒಳಗಿನ ಸೂಕ್ಷ್ಮ ಪದರ ಅಂದರೆ ವಿಜ್ಞಾನಮಯ ಕೋಶ. ಇದು ನಮ್ಮ ಬುದ್ಧಿ ಬೇರೆ ಮತ್ತು ಮನಸ್ಸು ಬೇರೆ ಅಂತ ಸ್ಪಷ್ಟವಾಗಿ ಕಂಡುಕೊಂಡಂಥವ್ರು ನಮ್ಮ ಋಷಿಗಳು. ಇವತ್ತು ಮೈಂಡು, ಬ್ರೈನು, ಇಂಟೆಲೆಕ್ಟು ವ್ಯತ್ಯಾಸ ಏನೂ ಗೊತ್ತಿಲ್ಲ ವೆಸ್ಟರ್ನ್ ವರ್ಲ್ಡಲ್ಲಿ. ಆಲ್ಮೋಸ್ಟ್ ಇಟ್ಸ್ ಆಲ್ ದ ಸೇಮ್ ಅನ್ನೋ ಥರನೇ ನೋಡ್ತೀವಿ ನಾವು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸು ಭಾವನಾತ್ಮಕವಾದದ್ದು, ಬುದ್ಧಿ ನಿರ್ಣಯಾತ್ಮಕವಾದದ್ದು. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ತರ್ಕಶಾಸ್ತ್ರ ಹೇಳುತ್ತೆ. ಬುದ್ಧಿ ವಿವೇಚನೆ ಮಾಡುತ್ತೆ, ಜಡ್ಜ್ ಮಾಡುತ್ತೆ, ಸರಿ ತಪ್ಪು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ನಾಳೆ ಬೆಳಗ್ಗೆ ನಂಗೊಂದು ಪರೀಕ್ಷೆ ಇದೆ ಅಂತ ಇಟ್ಕೊಳ್ಳಿ. ನಾನೊಂದು ಚಿಕ್ಕ ಹುಡುಗಿ, ಸ್ಕೂಲ್ ಹುಡುಗಿ ಅಂತ, ಪರೀಕ್ಷೆ ಇದೆ. ಐಸ್ ಕ್ರೀಮ್ ಅಂಗಡಿ ಮುಂದೆ ಹೋಗ್ತೀನಿ, ಆಸೆ ಆಗುತ್ತೆ, ಅಯ್ಯೋ ಐಸ್ ಕ್ರೀಮ್ ಬೇಕು ಅಂತ ಮನಸ್ಸು ಹೇಳುತ್ತೆ. ಆಗ ಒಳಗಡೆಯಿಂದಲೇ ಅಮ್ಮ ಹೇಳಬೇಕಾಗಿಲ್ಲ, ನಮ್ಮೊಳಗೆಯಿಂದಲೇ ಬುದ್ಧಿ ಹೇಳುತ್ತೆ, ಬೇಡ ನಾಳೆ ಪರೀಕ್ಷೆ ಇದೆ, ತಿನ್ಬಿಟ್ಟು ಗಂಟ್ಲು ಜ್ವರ ಬಂದ್ಬಿಟ್ರೆ ಕಷ್ಟ, ಪರೀಕ್ಷೆ ಆದಮೇಲೆ ತಿನ್ನು ಅಂತ ಬುದ್ಧಿ ಹೇಳುತ್ತೆ. ಬುದ್ಧಿ ಹೇಳುತ್ತೆ ಮನಸ್ಸಿಗೆ. ಮನಸ್ಸು ಬುದ್ಧಿಯ ಮಾತು ಕೇಳಿದ್ರೆ ನಾವು ಐಸ್ ಕ್ರೀಮ್ ತಿನ್ನೋದಿಲ್ಲ. ಇಲ್ಲ ಎಕ್ಸಾಮ್ ಆದರೂ ಇರಲಿ, ಏನಾದರೂ ಇರಲಿ, ತಿಂತೀನಿ ಅಂತ ಮನಸ್ಸು ಬುದ್ಧಿಯ ಮಾತು ಕೇಳದೆ ಹೋದರೆ ಬುದ್ಧಿ ವೀಕ್ ಆಗುತ್ತೆ, ಮನಸ್ಸು ಪ್ರಬಲವಾಗುತ್ತೆ. ಮನೋಮಯ ಕೋಶವನ್ನು ನಿಯಂತ್ರಿಸುವ ಕೆಲಸವನ್ನು ವಿಜ್ಞಾನಮಯ ಕೋಶ ಮಾಡ್ತಾನೇ ಇರುತ್ತೆ. ವಿಜ್ಞಾನಮಯ ಕೋಶಕ್ಕೆ ನಾವೇನು ಕೊಡಬೇಕು? ಪೋಷಣೆ ಕೊಡಬೇಕು, ಸದ್ವಿಚಾರಗಳನ್ನು ಕೊಡಬೇಕು. ರಾಮಾಯಣ, ಮಹಾಭಾರತ, ಶಾಸ್ತ್ರಾಧ್ಯಯನ, ಹಲವಾರು ವಿದ್ಯೆಗಳು. ನಮ್ಮ ಭಾರತ ಅಂತೂ ವಿದ್ಯೆ ಸರಸ್ವತಿಯ ಕ್ಷೇತ್ರ. ಇದು ಚತುಷ್ಷಷ್ಟಿ ವಿದ್ಯೆಗಳಿವೆ, ಎಷ್ಟು ಬಗೆಯ 18 ವಿದ್ಯಾ ಪ್ರಕಾರಗಳಿವೆ.
ಎಷ್ಟು ಕಾವ್ಯಗಳು, ನಾಟಕಗಳು, ಶಾಸ್ತ್ರಗಳು, ರಾಮಾಯಣ, ಮಹಾಭಾರತ, ಪುರಾಣಗಳು, ಉಪಪುರಾಣಗಳು, ಸ್ಥಳ ಪುರಾಣಗಳು, ದೇಶ ಸುತ್ತು ಕೋಶ ಓದುವಂಥ ಇದಲ್ಲದೆ ಎಷ್ಟು ಜಾನಪದ ವಿದ್ಯೆಗಳು, ಗೀತ, ನೃತ್ಯ, ಕಾವ್ಯ, ವಿನೋದಗಳು, ಎಷ್ಟು ಕಸುಬುಗಳು, ಎಷ್ಟು ಹಾಡು ಹಸೆ, 1, 2, 3, 4, 10, 100, 1000ನ, ಲಕ್ಷನ, ಎಷ್ಟು ಸುಂದರವಾಗಿ ಜೀವನ್ಮುಖವಾಗಿ ನಾನಾ ಆಯಾಮಗಳಲ್ಲಿ ಅರಳಿಸ್ಕೊಂಡಿದ್ದಾರೆ. ಯಾವುದೋ ಒಂದನ್ನು ಪಿಕಪ್ ಸಮಥಿಂಗ್, ಯಾವುದೋ ಒಂದನ್ನು ಕಲಿಬೇಕು. ಸುಮ್ಮನೆ ಖಾಲಿ ಕೂತಿರೋದು ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ದೆವ್ವದ ಕಾರ್ಯಾಗಾರ ನಮ್ಮ ಮನಸ್ಸು ಬುದ್ಧಿ ಆಗಬಾರ್ದು ಅಂತಂದರೆ ಬುದ್ಧಿಗೆ ಒಳ್ಳೆ ಸದ್ವಿಚಾರಗಳನ್ನು ಕೊಡಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು. ಶಾಸ್ತ್ರ ಅಂದರೆ ಕೇವಲ ಧರ್ಮಶಾಸ್ತ್ರಗಳಲ್ಲ, ಕೇವಲ ಆಧ್ಯಾತ್ಮಿಕ ಶಾಸ್ತ್ರಗಳಲ್ಲ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ನಿರ್ವಹಣಾ ಶಾಸ್ತ್ರ, ಯಾವ ಶಾಸ್ತ್ರ ಬೇಕಾದ್ರೂ ಸರಿ, ಯಾವ ಒಂದು ಜೀವನದ ಯಾವುದೋ ಒಂದು ಪ್ರಕಲ್ಪವನ್ನು ದುಡ್ಡಿಗಾಗಿ ಕೀರ್ತಿಗಾಗಿ ಅಲ್ಲ, ಕೇವಲ ಜ್ಞಾನಕ್ಕಾಗಿ ತೊಡಗಿದಾಗ ಅಂಥವ್ರು ಖುಷಿಯಾಗಿರ್ತಾರೆ. ನೋಡಿ, ಒಳ್ಳೆ ಕಲಾವಿದರು, ಒಳ್ಳೆ ಶಾಸ್ತ್ರಜ್ಞರು, ಅವ್ರಿಗೇನೂ ಬೇಕಾಗಿಲ್ಲ ಜಗತ್ತಲ್ಲಿ. ಯಾರು ಕರೆದ್ರೂ ಸರಿ, ಕರೀದಿದ್ರು ಸರಿ, ಅವರಾಯಿತು ಒಂದು ಪುಸ್ತಕ ಹಿಡ್ಕೊಂಡು ಆನಂದವಾಗಿ ಇದ್ಬಿಡ್ತಾರೆ. ನಮ್ಮ ಅಂತರಂಗವನ್ನು, ಬುದ್ಧಿಯನ್ನು ತುಂಬ ಪಾಕಗೊಳಿಸುತ್ತೆ. ನಮ್ಮ ಜೀವನಾನುಭವವನ್ನು ಅರ್ಥಪಡಿಸುತ್ತೆ ನಮಗೆ ಬುದ್ಧಿ. ಅದೇ ಸುಖ ದುಃಖಗಳನ್ನು ನೋಡಿ 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 ಜನ್ಮಾಂತರಗಳಲ್ಲಿ ಒಂದು ಪಾಕ ಬರ್ತಾ ಬರುತ್ತೆ ಬುದ್ಧಿಗೆ. ಓಹೋ, ಇದು ಅನಿತ್ಯ, ಇದು ಹೀಗೆ. ಯಾರೋ ಬಂದು ಹೊಗಳು ಹೋಗ್ತಾರೆ, ಯಾರೋ ಬಂದು ತೆಗಳಿ ಹೋಗ್ತಾರೆ. ಆ ಹೊಗಳು ಹೋದವ್ರ ಬಗ್ಗೆ ತುಂಬ ಮೋಹ, ತೆಗಳಿ ಹೋದವ್ರ ಬಗ್ಗೆ ತುಂಬ ದ್ವೇಷ ಇಟ್ಕೊಂಡು ನಾನು ಹಾಳಾಗ್ತಾ ಇದ್ದೀನಿ. ಜಗತ್ತಿನ ಆಟ ಇದು. ಸ್ತುತಿ ನಿಂದೆಗಳಲ್ಲಿ ತುಲ್ಯವಾಗಿರು. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಈ ಜಗತ್ತಲ್ಲಿ ಸುಂದರವಾದ ಬೇಕಾದಷ್ಟು ವಿಚಾರಗಳಿವೆ. ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ, ಪಶು ಪಕ್ಷಿ ಪ್ರಾಣಿಗಳು, ಆಕಾಶ, ಭೂಮಿ, ಪಾತಾಳ, ನದಿ, ಬೆಟ್ಟ, ಏನು ನಮ್ಮ ದೇಹ. ಯು ಕ್ಯಾನ್ ಸ್ಟಡಿ ದ ಬಾಡಿ. ಈ ದೇಹ ಎಷ್ಟು ಅದ್ಭುತ. ಒಂದು ಡಾಕ್ಟರ್ನ ಕೇಳಿ ನೋಡಿ, ಏನು ಅದ್ಭುತ ಈ ದೇಹ, ಏನು ಪ್ರಕ್ರಿಯೆ, ಏನು ಅದ್ಭುತ. ಎಷ್ಟು ಅದ್ಭುತಗಳಿವೆ. ಚಿಕ್ಕ ಮಕ್ಕಳಿಗೆ ಪುಟಾಣಿ ಪಾಪು ಹೇಗೆ ಎಲ್ಲವನ್ನ ಫ್ಯಾನ್ ತಿರುಗ್ತಾ ಇದ್ರೆ ಅದನ್ನು ಖುಷಿಯಾಗಿ ನೋಡುತ್ತೆ. ಆ ಕುತೂಹಲವನ್ನು ಎಲ್ಲಿ ಕಳ್ಕೊಂಡಿದ್ದೀವಿ ನಾವು? ನನಗೆಲ್ಲ ಗೊತ್ತು, ನಾನೆಲ್ಲ ಪರೀಕ್ಷೆ ಪಾಸ್ ಮಾಡಿಬಿಟ್ಟಿದ್ದೀನಿ, ನಂಗೆ ಡಿಗ್ರಿ ಬಂದುಬಿಟ್ಟಿದೆ, ಮುಗಿದೋಯ್ತು. ಈಗೆಲ್ಲ ಮರ್ತೋಗ್ಬಿಟ್ಟು ಮನೆಯಲ್ಲಿ AC ರೂಮಲ್ಲಿ ಕೂತ್ಕೊಂಡು ಕೊಳೋ ಅಂತ ನಂಗೆ ತುಂಬ ಬೇಜಾರಾಗ್ತಾ ಇದೆ, ಜೀವನ ಯಾಕೋ ನನಗೆ ಅಂತ ಮಾಡ್ಕೊಳ್ಳೋ ಬದಲು ನಾವು ಜೀವನ್ಮುಖವಾಗಿರಬೇಕು ಅಂದರೆ ಬುದ್ಧಿಗೆ ಸದಾ ವಿಚಾರವನ್ನು ಕೊಡಬೇಕು. ಸದಾ ಬುದ್ಧಿಗೆ ಸದ್ವಿಚಾರವನ್ನು ಕೊಟ್ಟು 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 ಶ್ರವಣ ಮನನ ನಿಧಿಧ್ಯಾಸನ ಮಾಡಿ 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 ಬುದ್ಧಿ ಶುದ್ಧವಾಗಬೇಕು, ಶಕ್ತವಾಗಬೇಕು. ಆಗ ಅದು ಮನೋಮಯ ಕೋಶವನ್ನು ಕಂಟ್ರೋಲ್ ಮಾಡುತ್ತೆ. ಚಿತ್ತವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಅದು ಪ್ರೇರಣೆ ಕೊಡುತ್ತೆ. ಮನಸ್ಸೇ ಸುಮ್ಮನಿರು, ಮನಸ್ಸೇ ಅಲ್ಲಿ ಹೋಗಬೇಡ ಅಂತ ಹೇಳುತ್ತೆ. ಚಿತ್ತವನ್ನು ಶುದ್ಧಗೊಳಿಸುತ್ತೆ. ಚಿತ್ತದಲ್ಲಿರುವ ಕೊಳೆಯನ್ನು ಹೋಗಲಾಡಿಸಿ ಅದನ್ನು ತಿಳಿಯಾಗಿಸುತ್ತೆ. ಆಗ ಸಹಜವಾಗಿ ನಮ್ಮ ಮನಸ್ಸು ತುಂಬ ನಿರ್ಮಲವಾಗುತ್ತೆ, ಪ್ರಸನ್ನತೆ ಮೂಡುತ್ತೆ. ನಮ್ಗೆ ಏನಾದಿದ್ರೂ, ನಾವು ಅರಮನೆಯಲ್ಲಿದ್ದರೂ ಖುಷಿಯಾಗಿರ್ತೀವಿ, ಗುಡಿಸಲಿದ್ರೂ ಖುಷಿಯಾಗಿರ್ತೀವಿ, ಯಾರಾದರೂ ಹೊಗಳಿ ದೊಡ್ಡ ವೇದಿಕೆ ಕೊಟ್ಟರೂ ಖುಷಿಯಾಗಿರ್ತೀವಿ, ಹಾಯಾಗಿ ಮನೆ ಕೆಲಸ ಮಾಡ್ಕೊಂಡು ಮಗಳ ಜೊತೆ ಆಟ ಆಡ್ಕೊಂಡಿರುವಾಗಲೂ ಖುಷಿಯಾಗಿರ್ತೀವಿ. ಎಲ್ಲಿದ್ರೂ ಖುಷಿಯಾಗಿರುವಂತಹ ಒಂದು ಯೋಗ ಏನಿದೆ ಅದು ನಮ್ಮೊಳಗಿಂದ ಬರಬೇಕು. ಅದು ಬುದ್ಧಿಯ ಪಾಕದಿಂದ, ಮನಸ್ಸಿನ ನಿಗ್ರಹದಿಂದ, ಚಿತ್ತದ ಶುದ್ಧಿಯಿಂದ ಆಗತ್ತೆ ಅನ್ನೋದನ್ನು ಹಿಂದೆಯೇ ಕಂಡುಕೊಂಡಿದ್ರು. ಹಾಗಾಗಿ ಮೊದಲು ನಿನ್ನ ಮನೋಬುದ್ಧಿಗಳನ್ನು ಚೆನ್ನಾಗಿ ಇಟ್ಕೊಳ್ಳಪ್ಪ ಅಂತ ಇದೆಲ್ಲ ಪ್ರಕಲ್ಪಗಳನ್ನ, ಇಷ್ಟು ಶಾಸ್ತ್ರಗಳನ್ನು, ಇಷ್ಟು ವಿದ್ಯಾ ಪ್ರಕಾರಗಳನ್ನು, ಕಲೆ, ಕಾವ್ಯ, ವಿನೋದಗಳನ್ನು ಕೊಟ್ಟಿದ್ದಾರೆ. ಇನ್ನು ಬರುವಂಥದ್ದು ಆನಂದಮಯ ಕೋಶ. ಈ ಆನಂದಮಯ ಕೋಶದಲ್ಲಿ ಏನಿದೆ? ನಾನು ಅಂತನ್ನುವ, ಅಹಂ ಅಂತನ್ನುವ ಒಂದು ಬೋಧೆ ಇದೆ ಅಷ್ಟೇ. ಆ ಅಹಂ ಏನು? ಅದು ಸ್ತ್ರೀನ, ಪುರುಷನ, ಬಡವನ, ಬಲ್ಲಿದ, ಅದು ಯಾವುದೂ ಅಲ್ಲ. ಶುದ್ಧ ನಿದ್ರೆ ಮಾಡ್ತೀವಲ್ಲ ನಾವು, ಸೌಂಡ್ ಸ್ಲೀಪ್ ಪ್ರತಿದಿನ. ಆ ಒಂದು 20 ನಿಮಿಷ ಸೌಂಡ್ ಸ್ಲೀಪ್ ನಮ್ಮೆಲ್ಲರಿಗೂ ಬರುತ್ತೆ. ಯಾರಿಗೆ ಬರಲ್ವೋ ಅವ್ರಿಗೆ ಹುಚ್ಚಿಡಿಯತ್ತೆ, ಅಥವಾ ಡಿಪ್ರೆಷನ್ ಹೋದವ್ರಿಗೆ ಬರೋದಿಲ್ಲ ಅಂತ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ. ಸೌಂಡ್ ಸ್ಲೀಪ್ ಅಂತ. ನಮ್ಮ ಕೈಲಾಸಮ್ಮ ಅವ್ರು ತಮಾಷೆ ಮಾಡ್ತಾರೆ. ಸೌಂಡ್ ಸ್ಲೀಪ್ ಅಂದರೆ ಏನು ಡೆಫಿನಿಷನ್ ಅಂದರೆ, ಅವ್ರಿಗೆ ಸ್ಲೀಪು, ಮಿಕ್ಕವ್ರಿಗೆ ಸೌಂಡು ಅಂತ ಹೇಳ್ತಾರೆ. ತಮಾಷೆ ಹೇಗೆ ಇರಲಿ, ಒಟ್ಟಿನಲ್ಲಿ ನಾವೆಲ್ಲರೂ ಆ ಸೌಂಡ್ ಸ್ಲೀಪ್ಗೆ ಹೋಗ್ತೀವಿ. ಏನಾಗ್ತೀವಿ? ಆ ಸೌಂಡ್ ಸ್ಲೀಪಲ್ಲಿ ನಮ್ಮನ್ನು ನಾವು ಮರಿತೀವಿ. ನಾನು ಸ್ತ್ರೀ, ನಾನು ಪುರುಷ, ನಾನು ಶ್ರೀಮಂತ, ನಾನು ಬಡವ, ನಾನು ಕಿಂಗ್ಸ್ ಕಾಟ್ ಮೇಲೆ ಮಲಗಿದ್ದೀನಿ, ನಾನು ಕ್ವೀನ್ಸ್ ಕಾಟ್ ಮೇಲೆ ಮಲಗಿದ್ದೀನಿ, ಕ್ವೀನ್ ಸೈಜ್ ಕಾಟ್ ಮೇಲೆ ಮಲಗಿದ್ದೀನಿ, ಅಥವಾ ನಾನು 5 ಸ್ಟಾರ್ ಹೋಟ್ಲಲ್ಲಿ ಮಲಗಿದ್ದೀನಿ, ಅಥವಾ ಫುಟ್ಪಾತ್ ಮೇಲೆ ಮಲಗಿದ್ದೀನಿ. ಏನೂ ನೆನಪಿರಬಾರ್ದು. ಪಕ್ಕದಲ್ಲಿ ಮುದ್ದು ಮಗು ಇದ್ರೂ ಕೂಡ ಮರ್ತು ಹೋಗ್ಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ನಾನು ಯಾರು ಅನ್ನೋದನ್ನು ಮರೆತು, ನಮ್ಮನ್ನು ನಾವು ಮರೆತು ಒಂದು ಬರೀ ನಾನು ಅನ್ನುವ ಬೋಧೆ ಇರತ್ತೆಯೇ ಹೊರತು ಆ ನಾನು ಅನ್ನೋದಕ್ಕೆ ಯಾವುದೇ ಕಲರ್ ಇರೋದಿಲ್ಲ. ಅದನ್ನು
ಆನಂದಮಯ ಕೋಶದ ಸ್ಥಿತಿ ಅಂತ ಹೇಳ್ತಾರೆ. ಅದನ್ನು ನಿದ್ರೆ ಮಾಡಿದಾಗ ಸಹಜವಾಗಿ ನಾವು ಹೋಗಿ ಮುಟ್ಟಿ ಮುಟ್ಟಿ ಬರ್ತೀವಿ. ಭಗವಂತನೇ ಬಲವಂತವಾಗಿ ನಮ್ಮನ್ನು ಪ್ರತಿ ರಾತ್ರಿಯೂ ನಿದ್ದೆಗೆ ಆ ಆನಂದಮಯ ಕೋಶದ ಅನುಭವ ಮಾಡಿಸ್ತಾನೆ. ಇಲ್ಲವಾದರೆ ನಾವೆಲ್ಲರೂ ನಿಮ್ಮ ಮನಸ್ಸಲ್ಲಿ ಇರಬೇಕಾಗ್ತಿತ್ತು. ಈ ಥರ ರಾಷ್ಟ್ರೋತ್ಥಾನ ಕೇಂದ್ರಗಳಿರೋದ್ರಿಂದ ನಾವೆಲ್ಲ ಅಲ್ಲಿ ಹೋಗಬೇಕಾದ ಅಗತ್ಯ ಇಲ್ಲದೆ ಅಲ್ಲಿ ಹೋಗ್ತೀವಿ, ಪ್ರಾಣಾಯಾಮ ಯೋಗ ಕಲಿತು ಮನೆಗೆ ಬಂದು ಖುಷಿಯಾಗಿರ್ತಾ ಇದ್ದೀವಿ. ಈ ಆನಂದಮಯ ಕೋಶದ ಅನುಭವ ಈ ಥರ ಪ್ರಕೃತಿ ನಮಗೆ ನಿದ್ರೆಯ ಮೂಲಕ ಸ್ವಲ್ಪ ಸ್ವಲ್ಪ ಮಾಡಿಕೊಡುತ್ತೆ. ಆದರೆ ಅದನ್ನು ಎಚ್ಚೆತ್ತ ಸ್ಥಿತಿಯಲ್ಲಿ ಯೋಗಿ ಆದವನು ಧ್ಯಾನದ ಮೂಲಕ ಅನುಭವಿಸ್ತಾನೆ. ಅದನ್ನು ಯೋಗ ನಿದ್ರಾ ಅಂತ ಹೇಳ್ತಾರೆ. ಮನಸ್ಸಿಟ್ಟು ಸಂಕಲ್ಪಪೂರ್ವಕವಾಗಿ ನಾವು ದೇಹ ಮನಸ್ಸು ಬುದ್ಧಿಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಗಳಿಂದ ಕಳಚಿಕೊಂಡು ನಮ್ಮ ಪ್ರಜ್ಞೆ ಆನಂದಮಯದಲ್ಲಿ ತನ್ಮಯವಾಗಬೇಕು. ಅದನ್ನು ನಾವು ಎಚ್ಚೆತ್ತಾಗಲೂ ಕೂಡ ಮಾಡೋಕ್ಕೆ ಸಾಧ್ಯವಾದರೆ ಅದನ್ನು ಆನಂದಮಯ ಕೋಶದ ಸ್ಥಿತಿ, ಅದು ಅದ್ಭುತವಾದ ಧ್ಯಾನ ಆಗುತ್ತೆ. ಅದರಿಂದ ಸಿಕ್ಕುವ ಎನರ್ಜಿ ಅಪಾರವಾದದ್ದು. ಆದರೆ ಇದು ಸಾಧ್ಯವಾಗಬೇಕಾದ್ರೆ ಮನಸ್ಸು ಬುದ್ಧಿ ಚಿತ್ತಗಳ ಕೊಳೆಯೆಲ್ಲ ಹೋಗಬೇಕು. ಒಂಥರ ದೀಪದ ಸುತ್ತು ಲಾಟಿನ ಗಾಜಿನ ಬುಡ್ಡಿ ಇರುತ್ತಲ್ಲ, ಆ ಗಾಜಿನ ಬುಡ್ಡಿಗೆಲ್ಲ ಒಂಥರ ಇದು ಎಂಥದ್ದು ಮಸಿ ಬಳ್ಕೊಂಡ್ಬಿಟ್ಟಿರುತ್ತಲ್ಲ, ಹಾಗಾಗಿ ಒಳಗಡೆ ಪ್ರಕಾಶವೇ ಆಚೆ ಬರೋದಿಲ್ಲ. ಅದೇ ಥರ ಆಗ್ಬಿಟ್ಟಿದೆ ನಮ್ಮ ಆತ್ಮ ಪ್ರಕಾಶ ಅಥವಾ ನಮ್ಮ ಆನಂದಮಯ ಕೋಶದಲ್ಲಿ ನಾವು ಅನುಭವಿಸಬಹುದಾದ ಆನಂದ ನಮಗೆ ಅನುಭವಕ್ಕೆ ಬರ್ತಿಲ್ಲ. ಯಾಕೆ? ಮನೋಬುದ್ಧಿಗಳಲ್ಲಿ ತುಂಬಿಕೊಂಡಿರುವಂಥ ಮಸಿಯಿಂದಾಗಿ, ಸತ್ಸಂಗದಿಂದ, ಪ್ರಾಣಾಯಾಮದಿಂದ, ಸದ್ವಿಚಾರದಿಂದ, ಅಂತರೀಕ್ಷಣೆಯಿಂದ, ನಿರಂತರ ನಿತ್ಯಾನಿತ್ಯ ವಸ್ತು ವಿವೇಕ ಮಾಡು ಅಂತ ಶಂಕರಾಚಾರ್ಯ ಹೇಳ್ತಾರಲ್ಲ, ನಿತ್ಯ ಅನಿತ್ಯಗಳ ಆಲೋಚನೆಯಿಂದ, ಇಹಾಮೂತ್ರ ಫಲಭೋಗ ವಿರಕ್ತಿ, ತುಂಬ ಅಟ್ಯಾಚ್ಮೆಂಟು ಎಲ್ಲವೂ ಇದೆ, ಎಲ್ಲ ಇರ್ತಾರೆ, ಎಲ್ಲವೂ ಒಂದು ಕಾಲಕ್ಕೆ ಹೋಗುತ್ತೆ ಕೂಡ. ಇದ್ದಾಗಲೂ ಚೆನ್ನ, ಇಲ್ಲದೇ ಇರೋವಾಗಲೂ ಚೆನ್ನ ಅಂತ ಒಂದು ಡಿಟ್ಯಾಚ್ಡ್ ಆಗಿ ಇರುವಂಥದ್ದು. ಇದನ್ನೆಲ್ಲ ಬೆಳೆಸ್ಕೊಂಡಾಗ ಏನಾಗುತ್ತೆ, ಮನೋಬುದ್ಧಿಗಳಲ್ಲಿರುವ ಎಲ್ಲ ಕೊಳೆಯೂ ಹೋಗಿ ಆ ಒಳಗಡೆಯ ಆತ್ಮಪ್ರಕಾಶ ನಮ್ಮ ಅನುಭವಕ್ಕೆ ಬಂದು ಆನಂದಮಯ ಕೋಶದಲ್ಲಿ ತನ್ಮಯವಾಗಿ ನಾವಿರೋದಕ್ಕೆ ಸಾಧ್ಯವಾಗುತ್ತೆ. ಈ 5 ಕೋಶಗಳ ಒಂದು ನಿಯಂತ್ರಣದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅನ್ನಮಯ ಕೋಶಕ್ಕೆ ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ಒಂದು ನಿದ್ರೆ, ವಿಶ್ರಾಂತಿ ಇತ್ಯಾದಿ. ಪ್ರಾಣಮಯ ಕೋಶಕ್ಕೆ ಪ್ರಾಣಾಯಾಮಾದಿಗಳ ಅಭ್ಯಾಸ, ಮನೋಮಯ ಕೋಶಕ್ಕೆ ಚಿತ್ತಶುದ್ಧಿಗಾಗಿ ಮಾಡುವಂಥ ಸತ್ಸಂಗ, ದಾನ ಧರ್ಮ, ಪೂಜೆ ಪುನಸ್ಕಾರ, ಜಪ, ಧ್ಯಾನ, ತೀರ್ಥಯಾತ್ರೆ ಇತ್ಯಾದಿ. ಬುದ್ಧಿ ವಿಜ್ಞಾನಮಯ ಕೋಶದ ಶುದ್ಧಿಗಾಗಿ, ಶಕ್ತಿಗಾಗಿ ಮಾಡುವಂಥ ಸದ್ವಿಚಾರಗಳ ಚಿಂತನೆ, ಶಾಸ್ತ್ರ ಚಿಂತನೆ, ಶ್ರವಣ ಮನನ, ನಿಧಿಧ್ಯಾಸನ, ಅಂತರೀಕ್ಷಣ, ಒಳಗಡೆ ಮಾಡುವಂಥ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ಇದರೊಳಗಿರುವಂಥ ಆನಂದಮಯ ಕೋಶದಲ್ಲಿ ಆನಂದವಾಗಿ ಪದೇ ಪದೇ ಧ್ಯಾನ ಮಾಡುವಂಥದ್ದು, ಸುಮ್ಮನೆ ಅಸ್ತಿತ್ವವನ್ನು ಭಾವಿಸುವಂಥದ್ದು. ಇನ್ನೇನು ಮಾಡಬೇಕಾಗಿಲ್ಲ. ನಾವು ನಮ್ಮೊಳಗೆ ಸರ್ವ ಸತ್ಯಗಳೂ ಇವೆ. ಒಳಗಡೆಯ ಈ 5 ಕೋಶಗಳ ಒಳಗಡೆ ಇರುವಂಥದ್ದೇ ಆತ್ಮಸ್ವರೂಪ. ಅದು ಶುದ್ಧವಾಗಿದೆ, ಸತ್ಯ ಚಿತ್ತ ಆನಂದ ಸ್ವರೂಪ. ನಮ್ಮೊಳಗೆ ಇರುವ ನಮ್ಮ ಆತ್ಮಸ್ವರೂಪವನ್ನೇ ನಾವು ಮರೆಯೋ ಹಾಗೆ ಮಾಡಿಬಿಟ್ಟಿದೆ ಈ ಮನೋಬುದ್ಧಿಗಳ ಒಂದು ಗಲಾಟೆ. ಈ ಮನೋಬುದ್ಧಿಗಳ ಗಲಾಟೆ ಎಲ್ಲ ತಣ್ಣಗಾದರೆ ತಾನೇ ತಾನಾಗಿ ಒಳಗಡೆಯಿಂದ ಪ್ರಕಾಶ ಆಚೆ ಬರುತ್ತೆ. ಇದನ್ನು ನಾವು ಸಾಧಿಸುವಂಥದ್ದನ್ನು ಜೀವನದ ಗುರಿಯಾಗಿ ನಮ್ಮ ಮುಂದೆ ಇಡ್ತಾರೆ ಉಪನಿಷತ್ತಿನ ಋಷಿಗಳು. ಇದನ್ನು ಸಾಧಿಸಿರುವಂಥ ಯೋಗಿಗಳೇನೂ ಕಡಿಮೆ ಇಲ್ಲ. ಅಂದು ಇಂದು ಇವತ್ತಿಗೂ ಕೂಡ ಇರ್ತಾರೆ. ಆದರೆ ಅವರೆಲ್ಲ ಟಿ ವಿನಲ್ಲಿ ಬಂದು ನಾವು ಇಂಥ ಗುರುಗಳು ಅಂಥ ಗುರುಗಳು ಅಂತ ಫೋಟೋಶಾಪ್ ಮಾಡ್ಕೊಂಡು ದೊಡ್ಡ ಪ್ರಭಾವಳಿ ಹಾಕ್ಕೊಂಡು ಹಿಂಗೆ ನಿಂತು ಹಂಗೆ ನಿಂತು ಇಷ್ಟೆಲ್ಲ ನಾಟಕ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವರು ತಮ್ಮ ಅಂತರಂಗದ ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ನಾವು ಹುಡುಕೊಂಡು ಹೋಗಬೇಕು ಅಂಥವ್ರ ಹತ್ರ, ಮಾರ್ಕೆಟ್ ಗುರುಗಳ ಹತ್ರ ಹೋಗದೆ ನಿಜವಾದ ಗುರುಗಳ ಹತ್ರ ನಾವು ಹೋಗಬೇಕಾಗತ್ತೆ. ಅವರು ಎಲ್ಲೋ ಅವ್ರ ಪಾಡಿಗಿರ್ತಾರೆ. ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ದುರ್ಲಭಂ ತ್ರಯಮೇವ ಇತತ್ ದೈವಾನುಗ್ರಹ ಹೇತುಕಂ. ದೇವರ ಅನುಗ್ರಹ ಇದ್ದರೆ ಮಾತ್ರ ಮನುಷ್ಯತ್ವ ಮುಮುಕ್ಷತ್ವ ಮತ್ತು ಮಹಾಪುರುಷ ಸಂಶಯ ಸಿಕ್ಕತ್ತೆ ಅಂತ. ಅಂತಹ ಮಹಾಪುರುಷರು ಸಿಕ್ಕಾಗ, ಸರಿಯಾದ ಗುರುಗಳು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ, ಸರಿಯಾದ ಪಥದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ, ಶಾಸ್ತ್ರವಿಹಿತಂ ಕರ್ಮ ಸದ್ಯ ಕರ್ತಾ ವಿನಶ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಅಶಾಸ್ತ್ರವಿಹಿತವಾಗಿ ತಪ್ಪಾದ ರೀತಿಯಲ್ಲಿ ಹೇಗೋ ಎಡಬಿಡಂಗಾಗಿ ಪ್ರಾಣಾಯಾಮ ಮಾಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಹೇಗೋ ಯೋಗಾಸನ ಮಾಡ್ಕೋದ್ರೆ ಎಲ್ಲೋ ಹಿಡ್ಕೊಂಡು ಬೆನ್ನು ಮುರಿದೋಗ್ಬಿಡುತ್ತೆ. ಸರಿಯಾಗಿ ಮಾಡಬೇಕು. ಸರಿಯಾಗಿ ತಿಳಿದವರ ಮೂಲಕ ಸರಿಯಾದ ರೀತಿಯಲ್ಲಿ ಅಡುಗೆ ಆದರೂ ಸರಿ, ಯೋಗ ಆದರೂ ಸರಿ, ಎಲ್ಲವನ್ನೂ ಕೂಡ ಕ್ರಮವರಿತು ಮಾಡಿದಾಗ ಏನಾಗುತ್ತೆ, ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವದ ಈ 5 ಕೋಶಗಳು ಕೂಡ ಶುದ್ಧವಾಗತ್ವೆ, ಶಕ್ತವಾಗತ್ವೆ. ಇದರೊಳಗೆ ದೇವರು ಅಪಾರವಾದ ಶಕ್ತಿ ಇಟ್ಟಿರ್ತಾನೆ. ಯಾವ ದೇಹದಲ್ಲಿ ಏನು ಶಕ್ತಿ ಇದೆ ನಮಗೇನು ಗೊತ್ತು. ಏನು ಅದ್ಭುತವಾದ ಯೋಗ ಮಾಡೋದು ನೋಡಿದಾಗ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯವಾ ಅಂತ ಅನ್ಸುತ್ತೆ.
ಎಂಥ ಮನೋನಿಗ್ರಹ ಇರುವಂಥ ನಮ್ಮ ಪ್ರಧಾನಿ ಅಂತ ವ್ಯಕ್ತಿಗಳನ್ನು ನೋಡಿದಾಗ ಸ್ತುತಿ ನಿಂದೆಗಳಿಗೆ ಅಂಥ ಶಾಂತಿಯ ಅಷ್ಟು ನಿಶ್ಚಲ ಮನದಿಂದ ಇರುವಂಥವ್ರು ನೋಡಿದಾಗ ಇಷ್ಟೆಲ್ಲ ಶಕ್ತಿ ಮನಸ್ಸಿಗೆ ಇರುತ್ತಾ ಅಂತ ಅನಿಸುತ್ತೆ. ಬುದ್ಧಿ ಐನ್ಸ್ಟೈನ್ ಅಂತವ್ರು ನೋಡಿದಾಗ, ಆರ್ಯಭಟ್ರಂಥವ್ರು ನೋಡಿದಾಗ, ಚಾಣಕ್ಯನನ್ನು ನೋಡಿದಾಗ ಇಂಥ ಬುದ್ಧಿವಂತಿಕೆ ಇದೆಯಾ ನಮ್ಮಲ್ಲಿ? ಈ ದೇಹ ಮನಸ್ಸು ಬುದ್ಧಿ ಆನಂದಮಯ ಕೋಶದಲ್ಲಿ ಪ್ರಕೃತಿ ಭಗವಂತ ಬೇಕಾದಷ್ಟು ಶಕ್ತಿಗಳನ್ನು ಫ್ಯಾಕಲ್ಟೀಸನ್ನು ಇಟ್ಟಿದ್ದಾನೆ. ಅದನ್ನೆಲ್ಲ ವ್ಯಕ್ತಪಡಿಸೋದು ಜೀವನದ ಉದ್ದೇಶವೇ ಹೊರತು ಅವ್ರು ಹತ್ಕೊಂಡ್ಕೊಂಡ್ಬಿಟ್ರು, ಇವ್ರು ಇತ್ತೊಂಡ್ಬಿಟ್ರು, ಇವ್ನು ಹಂಗೆ ಹೇಳ್ಬಿಟ್ಟ, ಅವ್ನು ಹಂಗೆ ಹೇಳಬಾರ್ದಾಗಿತ್ತು ಅಂತ ಟೈಮ್ ವೇಸ್ಟ್ ಮಾಡೋದಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಕಂಡುಕೊಂಡಂಥ ನಮ್ಮ ಋಷಿಗಳು ಬೆಳಗ್ಗೆದ್ದ ತಕ್ಷಣ ಪ್ರಾಣಾಯಾಮ ಮಾಡು, ಸೂರ್ಯನನ್ನು ನೋಡು, ಸಂಧ್ಯಾವಂದನೆ ಮಾಡು, ಯೋಗಾಸನ ಮಾಡು, ಧ್ಯಾನ ಮಾಡು, ಮತ್ತೆ ಮಾಧ್ಯಾಹ್ನಿಕ ಒಂದಷ್ಟು ಲೌಕಿಕತೆ ಆಗುತ್ತೆ, ಮತ್ತೆ ಒಂದು ನಿಮಿಷ ಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತೆ ಒಂದು ನಿಮಿಷ ಸ್ವಲ್ಪ ಜಪ ಮಾಡು, ಸೂರ್ಯನ ಪ್ರಾರ್ಥನೆ ಮಾಡು, ಊಟ ಮಾಡೋ ಮುಂಚೆ ಸ್ವಲ್ಪ ಜಪ ಮಾಡು, ಊಟ ಆದಮೇಲೆ ಕೃಷ್ಣಾರ್ಪಣಾನು, ಕೂತಾಗ ನಿಂತಾಗ ಮಲಗಿದ್ದಾಗ ಎಲ್ಲ ಸಂದರ್ಭಗಳು ಜಸ್ಟ್ ಕಟ್ ಆಫ್ ಫ್ರಮ್ ದ ಔಟ್ಸೈಡ್, ತನ್ನೊಳಗೆ ಹೋಗಿ ಒಂದು ಕ್ಷಣ ಆನಂದವಾಗಿ ಸಚ್ಚಿದಾನಂದದ ಸ್ಮರಣೆಯನ್ನು ಮಾಡು, ಹಬ್ಬ ಹರಿದಿನಗಳ ನಿಮಿತ್ತವಾಗಿ ಮಾಡು, ಬೆಳಗ್ಗೆ ಸಂಜೆ ದೀಪ ಅಂಟಿಸಿ ದೇವ್ರ ಮುಂದೆ ಒಂದು ಸ್ವಲ್ಪ ಕೂತ್ಕೋ, ಪ್ರಾಣಾಯಾಮ ಮಾಡು, ಯೋಗಾಸನ ಮಾಡು, ಸತ್ಸಂಗ ಮಾಡು, ಭಜನೆ ಕೇಳು, ರಾಮಾಯಣ ಕೇಳು, ಮಹಾಭಾರತ ಕೇಳು. ಇದೆಲ್ಲ ಯಾಕೆ ಹೇಳಿದ್ರು ಅಂದರೆ ಹೊರಗಡೆಯ ವಿವರಗಳಲ್ಲಿ ಕಳೆದು ಹೋಗಿ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಅಂತರ್ಮುಖವಾಗಿ ನಮ್ಮ ಶಕ್ತಿಯನ್ನು ನಾವು ಕಂಡುಕೊಂಡಾಗ ಹೊರಗಡೆಯ ಜಗತ್ತನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ತುಂಬ ಶಕ್ತಿ, ಮನಃಶಕ್ತಿ ಇರುವವನು ತುಂಬ ಒಳ್ಳೆಯ ರಾಜನಾಗ್ತಾನೆ ಅಂತ ಭಗವಾನ್ ವಿದ್ಯಾರಣ್ಯರು ಹೇಳ್ತಾರೆ. ಹಾಗೆ ಲೌಕಿಕದಲ್ಲಿ ಚೆನ್ನಾಗಿ ಬದುಕಬೇಕು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಮಾಡ್ಕೋಬೇಕು. ಆ ವ್ಯಕ್ತಿತ್ವವನ್ನು ಹೇಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಮ್ಮ ಋಷಿಗಳು ಹಾಕ್ಕೊಟ್ಟಿರುವಂಥ ಈ ಪಥ ಇದೆಯಲ್ಲ, ತುಂಬ ಪಕ್ವವಾದದ್ದು. ಈ ಏನು ಅನ್ಕೋಬೇಡಿ, ಐ ಆಮ್ ನಾಟ್ ಅಗೇನ್ಸ್ಟ್ ದ ವೆಸ್ಟ್, ಆದರೆ ಅವ್ರು ಹೇಳುವಂಥ ಈ ಟ್ರೈನಿಂಗ್ಸಲ್ಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಹೇಗೆ ತುಂಬ ಕ್ವಾಂಟಿಟೇಟಿವ್ ಅನಿಸುತ್ತೆ. ಬರೀ ಹೊರಗಡೆಯ ಅಪಿಯರೆನ್ಸು, ಹೇಗೆ ಡ್ರೆಸ್ ಮಾಡ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಇಂಪ್ರೆಸ್ ಮಾಡಬೇಕು, ಈ ಲೆವೆಲಲ್ಲೇ ಮುಗ್ದು ಹೋಗ್ಬಿಡುತ್ತೆ. ಆದರೆ ನಾನು ನಿಜಕ್ಕೂ ಏನಾಗಬೇಕು, ನಾನು ಏನಾಗಿ ಕಾಣಿಸ್ಬೇಕು ಅನ್ನೋಕ್ಕಿಂತ ನಾನೇನು ಆಗಬೇಕು ಅನ್ನೋದ್ರ ಕಡೆಗೆ ಹೂವು ತಾನಾಗಿ ಅರಳಿದಾಗ ಮಕರಂದವೂ ಸೌಕುಮಾರಿವೂ ಸೌಂದರ್ಯವೂ ಎಲ್ಲವೂ ಬರುತ್ತೆ. ಅದು ಅರಳದೆ ಬಲವಂತವಾಗಿ ಹಿಂಗೆ ದಳವನ್ನು ಕೀಳಕ್ಕೆ ಹೋದರೆ ಅದು ಹಾಳಾಗ್ಬಿಡುತ್ತೆ. ಹಾಗೆ ಸಹಜವಾಗಿ ಅರಳುವಂಥದ್ದನ್ನು ನಮ್ಮ ಈ ಅದ್ಭುತವಾದಂಥ ಉಪನಿಷತ್ತು ಕಲಿಸುತ್ತೆ. ಅದನ್ನು ನಾವು ಕಲ್ತ್ಕೊಳ್ಳೋಣ, ಆ ಅರ್ಥದಲ್ಲಿ ಯೋಗವನ್ನು ಮಾಡೋಣ. ಕೇವಲ ಸ್ಲಿಮ್ ಆಗಬೇಕು, ಬಿ ಪಿ ಕಡಿಮೆ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಯೋಗ ಮಾಡಬೇಡಿ. ಅದೂ ಒಂದು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಇಂಥ ಅದ್ಭುತವಾದಂತಹ ಆತ್ಮ ಸಾಕ್ಷಾತ್ಕಾರದ ವ್ಯಕ್ತಿತ್ವ ವಿಕಸನದ ಒಂದು ಕಲೆಯೇ ಇದರಲ್ಲಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಯೋಗದಿಂದ ಇನ್ನೂ ಮಹತ್ತಮವಾದ ಪ್ರಯೋಜನವಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿರಮಿಸ್ತೀನಿ. ಈ ಯೋಗ ದಿವಸ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಂಬ ಅರ್ಥಪೂರ್ಣವಾದಂಥ ಈ ಉಪನ್ಯಾಸ ಸರಣಿಯನ್ನು ಆಯೋಜಿಸಿರುವಂತಹ ರಾಷ್ಟ್ರೋತ್ಥಾನ, ದಿಶಾ ಭಾರತ್ ಹಾಗೂ ನಮ್ಮ ಯೂತ್ ಫಾರ್ ಸೇವಾ, ಈ ಮೂರೂ ಸಂಸ್ಥೆಗಳು ನನಗೆ ತುಂಬ ಆತ್ಮೀಯವಾದ ಸಂಸ್ಥೆಗಳು. ಇಲ್ಲಿನ ಎಲ್ಲರೂ ನನಗೆ ತುಂಬ ಪರಿಚಿತರು. ಇವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಅದ್ಭುತವಾದದ್ದು. ನಾನು ಸುಮ್ಮನೆ ಹೊಗಳ್ತಾ ಇಲ್ಲ, ಬಟ್ ನಿಜವಾಗ್ಲೂ ಮೊದಲಿಂದೂ ನೋಡ್ತಾ ಇದ್ದೀನಿ. ನಾನು ಫಲಾನುಭವಿಯಾಗಿದ್ದೀನಿ. ಇಷ್ಟು ನಿಸ್ವಾರ್ಥವಾಗಿ, ಇಷ್ಟು ದಕ್ಷತೆಯಿಂದ, ಇಷ್ಟು ನಿರಂತರವಾಗಿ ದಿನೇ 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 ಈ ಕಾರ್ಯ ಹೆಚ್ಚುತ್ತಾ ಹೋಗ್ತಾ ಇದೆ. ಅಲ್ಲಲ್ಲಿ ಇಲ್ಲಲ್ಲಿ ನಡೀತಾ ಇದ್ದದ್ದು ಇವತ್ತು ವಿಶ್ವವ್ಯಾಪಕವಾಗಿ ಪ್ಯಾನ್ ಇಂಡಿಯಾ ಕಾರ್ಯಕ್ರಮವಾಗಿ ಎಲ್ಲ ನಡೀತಾ ಇದೆ. ಇದನ್ನು ಕಂಡಾಗ ತುಂಬ ಖುಷಿಯಾಗತ್ತೆ. ಯಾವುದೇ ಕೃತಕವಾದ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ತನ್ನದೇ ಸತ್ವದಿಂದ ಜನರ ಮನಸ್ಸನ್ನು ಮುಟ್ಟಿ ಜನರಿಗೆ ಉಪಯೋಗವನ್ನು ಉಂಟು ಮಾಡಿ ಅರಳ್ತಾ ಇರುವಂಥ ಈ ಮೂರೂ ಸಂಸ್ಥೆಗಳ ಈ ಪ್ರಯತ್ನವನ್ನು ನಾನು ಮನಸಾ ಶ್ಲಾಘಿಸ್ತೀನಿ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ಕಾರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ನಮಸ್ಕಾರ, ಧನ್ಯವಾದಗಳು. 7ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಶುಭವನ್ನು ಕೋರಿ ತಮ್ಮ ಉಪನ್ಯಾಸವನ್ನು ಆರಂಭಿಸಿ, ಯಾವುದೇ ಪೇಟೆಂಟೂ ಇಲ್ಲದೆ ಭಾರತೀಯ ಜ್ಞಾನವನ್ನು ಯಥೇಚ್ಛವಾಗಿ ಜಗತ್ತಿಗೆ ಕೊಟ್ಟ ಹೆಗ್ಗಳಿಕೆ ಭಾರತಕ್ಕಿದೆ. ನಾವು ನಮ್ಮ ದೇಹ ಮನಸ್ಸು ಯಾವುದೇ ವಿಕಲ್ಪಗಳಿಗೂ ಒಳಗಾಗದೆ ನಿಯಂತ್ರಿಸುವಲ್ಲಿ ನಮಗೆ ಪೂರಕವಾಗಿರುವುದು ಯೋಗ, ಯಮ, ನಿಯಮ, ಪ್ರತ್ಯಾಹಾರ, ಧ್ಯಾನ. ಇವುಗಳನ್ನು ಕುರಿತು ನಿರರ್ಗಳವಾಗಿ ಮನಮುಟ್ಟುವಂತೆ ನಮಗೆ ತಿಳಿಸಿದ್ದಾರೆ. ಜನರ ಸಮಸ್ಯೆಗೆ ಅನುಗುಣವಾಗಿ ಅನೇಕ ಕೋರ್ಸ್ಗಳು ಆರಂಭವಾಗಿದ್ದರೂ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಗತ್ಯವಾದುದು ಮೂಲವನ್ನು ಸರಿಪಡಿಸುವುದು, ಬೇರನ್ನು ಭದ್ರಪಡಿಸುವುದು.
ಇದಕ್ಕೆ ಪೂರಕವಾದುದನ್ನು ನಮ್ಮ ಪೂರ್ವಿಕರು ಹಿಂದೆಯೇ ಕಂಡುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ಸಚ್ಚಿದಾನಂದಮಯ ವಿಚಾರಧಾರೆಗಳ ಸಾರವನ್ನು ವಿವರಿಸಿ ಜೀವನದಲ್ಲಿ ಆಹಾರ, ವಿಹಾರ, ಸೂರ್ಯ ನಮಸ್ಕಾರ, ಯೋಗ, ಪ್ರಾಣಾಯಾಮ ಅಭ್ಯಾಸ, ಚಿತ್ತಶುದ್ಧಿ, ಮನಸ್ಸಿನ ನಿಗ್ರಹ ಹಾಗೂ ನಿರ್ಲಿಪ್ತ ಭಾವನೆ, ಆಂತರಿಕ ವೀಕ್ಷಣೆ, ಧ್ಯಾನ, ಸದ್ಗುರುವಿನ ಮಾರ್ಗದರ್ಶನ ಮತ್ತು ಉಪನಿಷತ್ತಿನ ಆಶಯ ನುಡಿಗಳ ಮಹತ್ವವನ್ನು ಭಗವದ್ಗೀತೆ ಮತ್ತು ಡಿವಿಜಿ ಅವರ ವಿಚಾರಧಾರೆಗಳ ಮೂಲಕ ಪರಿಣಾಮಕಾರಿಯಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಯೋಗ ಎಂಬ ವಿಷಯವನ್ನು ಕುರಿತು ತಮ್ಮ ಉಪನ್ಯಾಸದ ಮೂಲಕ ತಿಳಿಸಿದ್ದಾರೆ. ವಿಭು ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ವಿ.ಬಿ. ಆರತಿ ಅವರು. ಇವರಿಗೆ ರಾಷ್ಟ್ರೋತ್ಥಾನ ಪರಿಷತ್, ಯೂತ್ ಫಾರ್ ಸೇವಾ ಮತ್ತು ದಿಶಾ ಭಾರತ್ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ, ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಮನಃಪೂರ್ವಕ ವಂದನೆಗಳು. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಎಸ್ ವ್ಯಾಸ ವಿಶ್ವವಿದ್ಯಾನಿಲಯದ ಸಹ ಕುಲಪತಿಗಳು, ಸಂಶೋಧನಾ ನಿರ್ದೇಶಕರು ಆಗಿರುವ ಡಾಕ್ಟರ್ ಮಂಜುನಾಥ್ NK ಅವರಿಂದ ಭಾವನೆಗಳ ಹಿಂದೆ ವಿಜ್ಞಾನ ಎಂಬ ವಿಷಯವನ್ನು ಕುರಿತು ಉಪನ್ಯಾಸವಿರುತ್ತದೆ. ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ಉಪನ್ಯಾಸ ಕಾರ್ಯಕ್ರಮವು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯವಾಗಲಿದೆ. ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು.